ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ಗುರುದೇವ್ ಬಣ್ಣಗಿ. ತಮ್ಮೆಲ್ಲರಿಗೂ ಕೂಡ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ಪ್ರಮುಖವಾಗಿ ಅಂತಲ್ಲ, ಭಾರತ ಸಂವಿಧಾನದಲ್ಲಿ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದರೆ ಸಂವಿಧಾನೇತರ ಸಂಸ್ಥೆಗಳಲ್ಲಿ ಅಂತಲ್ಲ ಅತ್ಯಂತ ಪ್ರಮುಖವಾದಂಥ 2ನೇ ಸಂಚಿಕೆಯಲ್ಲಿ ಅಂತಲ್ಲ ಒಂದು ವಿಶೇಷವಾದಂಥ ಆಯೋಗವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಅದುವೇ ಅಂತಲ್ಲ ನೀತಿ ಆಯೋಗ ಅಂತ ನೋಡ್ತೇವೆ. ಹಾಗಾಗಿ ಆತ್ಮೀಯ ಸ್ನೇಹಿತರೆ, ನೀತಿ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ನೋಡ್ತಾ ಇದ್ದೇವೆ. ಹಾಗಾಗಿ ಇದರ ಪ್ರಮುಖವಾದಂಥ ಕೆಲಸ ಕಾರ್ಯಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಬನ್ನಿ. ಆತ್ಮೀಯ ಸ್ನೇಹಿತರೆ, ಇಲ್ಲಿ ಪ್ರಮುಖವಾಗಿ ನೀವು ನೋಡ್ತಾ ಇದ್ದೀರಾ, ಪ್ರಧಾನ ಮಂತ್ರಿ ಅಂತ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅಂತಲ್ಲ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ ಸರ್ಕಾರ ಇದೆಯಲ್ಲ, ಅದು ಅಂತಲ್ಲ ಸುಮಾರು ಈ 65 ವರ್ಷಗಳ ಕಾಲ ಏನಂತಲ್ಲ ಸ್ವತಂತ್ರ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳ ರೂವಾರಿಯಾಗಿದ್ದಂಥ ಈ ಯೋಜನಾ ಆಯೋಗ ಅಂದರೆ ಪ್ಲಾನಿಂಗ್ ಕಮಿಷನ್ ಏನಿತ್ತಲ್ಲ, ಆ ಪ್ಲಾನಿಂಗ್ ಕಮಿಷನ್ ಅನ್ನು ವಿಸರ್ಜಿಸಿ ಅಂತಲ್ಲ ಜನವರಿ 1, 2015 ಅಂತಲ್ಲ ನೀತಿ ಆಯೋಗವನ್ನು ಅಸ್ತಿತ್ವಕ್ಕೆ ಬಂದಿರೋ ನೋಡ್ತೇವೆ. ಹಾಗಾದರೆ ಈ ಒಂದು ಪ್ಲಾನಿಂಗ್ ಕಮಿಷನ್ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಅಂತ ನೋಡಿದಾಗ ಭಾರತದಲ್ಲಿ ಅಂತ ನೋಡಿದಾಗ 1950 ಅಂತಲ್ಲ ಮಾರ್ಚ್ 15 ಈ ಒಂದು ರಚನೆಯಂಥ ಪ್ಲಾನಿಂಗ್ ಕಮಿಷನ್ ಯೋಜನಾ ಆಯೋಗವು ಅಂತಲ್ಲ ಪ್ರಮುಖವಾಗಿ ಅಂತಲ್ಲ 12 ಅಂತಲ್ಲ ಭಾರತದಲ್ಲಿ ಅಂತಲ್ಲ ಈ ಒಂದು ಪ್ಲಾನಿಂಗ್ ಕಮಿಷನ್ ಪಂಚವಾರ್ಷಿಕ ಯೋಜನೆಗಳನ್ನು ತಂದಿತ್ತು ಅಂತ ನೋಡ್ತೇವೆ. ಮೊದಲನೇ ಪಂಚವಾರ್ಷಿಕ ಯೋಜನೆ 1951 ಶುರುವಾಗಿದ್ದು ಈಗ 2017 ಬಂದಂಥ ಈ ಪಂಚವಾರ್ಷಿಕ ಯೋಜನೆ ಇದೆಯಲ್ಲ, ಅದು ಪ್ರಮುಖವಾಗಿ 12 ಪಂಚವಾರ್ಷಿಕ ಯೋಜನೆ ಇತ್ತು. ಅಂತ ಒಂದು ಸಂಸ್ಥೆಯನ್ನ ಅಂತಲ್ಲ 65 ವರ್ಷಗಳ ಕಾಲ ಸ್ವತಂತ್ರ ಭಾರತದಲ್ಲಿ ಕೆಲಸ ಮಾಡಿದಂತ ಅದನ್ನು ತೆಗೆದುಹಾಕಿ ಯಾವಾಗ 2014 ನರೇಂದ್ರ ಮೋದಿಯವರ ಗೌರ್ಮೆಂಟ್ ಬಂತು, ಆ ಸಂದರ್ಭದಲ್ಲಿ ಅಂತಲ್ಲ ಇದನ್ನು ತೆಗೆದುಹಾಕಿ ಆವಾಗ ಈ ಆಗಸ್ಟ್ 15 ಅದರ ಬಗ್ಗೆ ವಿಶ್ಲೇಷಣೆ ಮಾಡಿದಾಗ ನಂತರದಲ್ಲಿ 2015 ಜನವರಿ 1 ಅಂತಲ್ಲ ಈ ನೀತಿ ಆಯೋಗ ಅಸ್ತಿತ್ವಕ್ಕೆ ಬಂತು ಅಂತ ನೋಡ್ತೇವೆ. ಹಾಗಾಗಿ ಈ ಪ್ಲಾನಿಂಗ್ ಕಮಿಷನ್ ಅಂತಲ್ಲ ಜಾರಿಗೆ ಬಂದಾಗ ಆವಾಗ ಭಾರತ ದೇಶದ ಮೊದಲ ಪ್ರಧಾನಿಯಾದಂಥ ಜವಾಹರ್ಲಾಲ್ ನೆಹರೂರವರು ಅಂತಲ್ಲ ಆವಾಗಿನ ಪ್ರಧಾನಮಂತ್ರಿಗಳಾಗಿರಂತ ನೋಡ್ತೇವೆ. ಪ್ರಸ್ತುತವಾಗಿ ನಾವು ನೋಡ್ತಾ ಇದ್ದೇವೆ BJPಯ ಪಕ್ಷದ ಅಂತಲ್ಲ ಪ್ರಮುಖ ನಾಯಕರಾದಂತಹ ನರೇಂದ್ರ ಮೋದಿಯವರಂತಲ್ಲ ಪ್ರಸ್ತುತ ಭಾರತದ ಪ್ರಧಾನಮಂತ್ರಿ ಆಗಿರೋದನ್ನು ನೋಡ್ತೇವೆ. ಹಾಗಾಗಿ ನೋಡಿ 1889 ನವೆಂಬರ್ 14 ಚಾಚಾ ನೆಹರು ಅಂತಲ್ಲ ಜನಿಸಿದ್ರು ಅಂತ ನೋಡ್ತೇವೆ. ಹಾಗಾಗಿ ನಾವು ನವೆಂಬರ್ 14 ಏನು ಮಾಡ್ತೀವಿ ಅಂದ್ರೆ ಚಿಲ್ಡ್ರನ್ಸ್ ಡೇ ಅಂತ ನೋಡ್ತೇವೆ. ಅಂದರೆ ನಾವು ಮಕ್ಕಳ ದಿನಾಚರಣೆಯಾಗಿ ಅಂತಲ್ಲ ಇವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ನೋಡ್ತೇವೆ. ಹಾಗಾಗಿ ಪ್ರಮುಖವಾಗಿ ಅಂತಲ್ಲ ಡಿಸ್ಕವರಿ ಆಫ್ ಇಂಡಿಯಾ ಆ್ಯಂಡ್ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅನ್ನುವಂಥ ಪ್ರಮುಖವಾದಂಥ ಕೃತಿಗಳನ್ನು ರಚನೆ ಮಾಡಿದವರು ಯಾರು ಅಂದರೆ ಜವಾಹರ್ಲಾಲ್ ನೆಹರು ಅಂತ ನೋಡ್ತಾ ಇದ್ದೇವೆ. ಹಾಗಾಗಿ ಪ್ರಮುಖವಾಗಿ ಇವತ್ತಿನ ದಿನ ನಾವು ಅಂತಲ್ಲ ಈ ನೀತಿ ಆಯೋಗದ ಪ್ರಮುಖವಾದಂಥ ಕೆಲಸ ಕಾರ್ಯಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಆತ್ಮೀಯ ಸ್ನೇಹಿತರೆ ನೋಡಿ, ಇಲ್ಲಿ ಪ್ರಮುಖವಾಗಿ ಈ ನೀತಿ ಅಂತ ಹೇಳ್ತೇವೆ. ನೀತಿ ಅಂದರೆ ಏನು ಅಂತ ನಾವು ನೋಡ್ತಾ ಹೋದಾಗ ಮೊದಲನೇದಾಗಿ ನೋಡಿ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಇದರ ಅಬ್ರಿವೇಷನ್ ಇರೋದನ್ನು ನೋಡ್ತೇವೆ. ಹಾಗಾಗಿ ಮೊದಲು ಜಾರಿಯಾಗಿರುವಂಥ ಈ ಪ್ಲಾನಿಂಗ್ ಕಮಿಷನ್ ಇದೆಯಲ್ಲ, ಈ ಯೋಜನಾ ಆಯೋಗವನ್ನು ತೆಗೆದುಹಾಕಿ ಈಗ ಅಂತಲ್ಲ ಪ್ರಸ್ತುತವಾಗಿರುವಂಥದ್ದು ಯಾವುದಪ್ಪ ಅಂದ್ರೆ ನೀತಿ ಆಯೋಗ ಅಂತ ನೋಡ್ತೇವೆ. ಆತ್ಮೀಯ ಸ್ನೇಹಿತರೆ, ಭಾರತದ ಪರಿವರ್ತನೆಗಾಗಿ ಅಂತಲ್ಲ ಈ ರಾಷ್ಟ್ರೀಯ ಸಂಸ್ಥೆಯನ್ನು ಅಂತಲ್ಲ ರಚನೆ ಮಾಡಿರೋದು ಯಾವಪ್ಪ ಅಂದ್ರೆ ಈ ಪ್ರಸ್ತುತದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿ ಇರುವಂಥ ಪಕ್ಷ ಅಂತ ನೋಡ್ತಾ ಇದ್ದೇವೆ. ಹಾಗಾಗಿ ಆತ್ಮೀಯ ಸ್ನೇಹಿತರೆ, ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತಲ್ಲ 2014 ಡಿಸೆಂಬರ್ದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ರು ಅಂತ ನೋಡ್ತೇವೆ. ಹಾಗಾಗಿ ನೋಡಿ ಯೋಜನಾ ಆಯೋಗವನ್ನು ವಿಸರ್ಜಿಸಿ ನೀತಿ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅನ್ನುವಂಥ ಆಯೋಗವನ್ನು ರಚಿಸುವ ಗೊತ್ತುವಳಿಯನ್ನು ಅಂಗೀಕರಿಸಿದ್ರು ಅಂತ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಆತ್ಮೀಯ ಸ್ನೇಹಿತರೆ, ನಂತರದಲ್ಲಿ ನೋಡಿ ಪ್ರಮುಖವಾಗಿ ಈ ನೀತಿ ಆಯೋಗ ಹೇಗೆ ಅಂತಲ್ಲ ಯೋಜನಾ ಆಯೋಗಕ್ಕಿಂತ ಭಿನ್ನವಾಗಿದೆ ಅಂತ ನಾವು ನೋಡ್ತಾ ಹೋದಾಗ ನೀತಿ ಆಯೋಗವು ಯೋಜನಾ ಆಯೋಗಕ್ಕಿಂತ ಭಿನ್ನವಾಗಿದೆ. ಯಾವ ಕಾರಣಕ್ಕಾಗಿ ಅಂತಲ್ಲ ಈ ಥಿಂಕ್ ಟ್ಯಾಂಕ್ ಏನಿದೆಲ್ಲ ವಿಭಿನ್ನವಾಗಿದೆ ಅಂತ ನಾವು ನೋಡ್ತಾ ಹೋದಾಗ ಆತ್ಮೀಯರೇ, ಹಿಂದಿನ ಯೋಜನಾ ಆಯೋಗ ಏನಿದೆಯಲ್ಲ ಪ್ಲಾನಿಂಗ್ ಕಮಿಷನ್ ಅದು ಕೇಂದ್ರದ ಸಚಿವಾಲಯ ಮತ್ತು ಅಂತಲ್ಲ ರಾಜ್ಯ ಸರ್ಕಾರಗಳಿಗೆ ಹಣಕಾಸಿನ ಅನುದಾನ ಹಂಚುವಂಥ ಅಧಿಕಾರವನ್ನು ಅಂತಲ್ಲ ಹೊಂದಿರೋದಿಲ್ಲ ಅಂತ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಆತ್ಮೀಯ ಸ್ನೇಹಿತರೆ, ಹಾಗಾಗಿ ಸರ್ಕಾರದ ನೀತಿ ನಿರೂಪಣೆಯಲ್ಲಿ ಪ್ರಧಾನ ಪಾತ್ರ ವಹಿಸುವಂಥ ನೀತಿ ಆಯೋಗ ಈಗ ಅಂತಲ್ಲ ಚಿಂತಕರ ಚಾವಡಿ ಥಿಂಕ್ ಟ್ಯಾಂಕ್ ಆಗಿ ಅಂತಲ್ಲ ಕಾರ್ಯವನ್ನು ನಿರ್ವಹಿಸೋದನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಅಂತಲ್ಲ ಈ ಪ್ಲಾನಿಂಗ್ ಕಮಿಷನ್ ಇದೆಯಲ್ಲ ಯೋಜನಾ ಆಯೋಗ
ಆಯೋಗಕ್ಕಿಂತ ಈ ನೀತಿ ಆಯೋಗ ಒಂದು ವಿಭಿನ್ನವಾಗಿದೆ ಅಂತ ನೋಡ್ತಾ ಇದ್ದೇವೆ. ನೋಡಿ, ಪ್ರಮುಖವಾಗಿ ಸರ್ಕಾರದ ಪ್ರಮುಖವಾದ ನೀತಿ ನಿರೂಪಣೆಗಳಿದಾವಲ್ಲ, ಸರ್ಕಾರದ ಪ್ರಮುಖವಾದ ನೀತಿ ನಿರೂಪಣೆಗಳಲ್ಲಿ ಕಾರ್ಯತಂತ್ರವನ್ನು ರೂಪಿಸುವಂತಹ ಆಯೋಗದ ತಜ್ಞರ ಸದಸ್ಯರು ಅಂತಾರಲ್ಲ, ತಾಂತ್ರಿಕ ಸಲಹೆ ಮತ್ತು ಮಾರ್ಗದರ್ಶನವನ್ನು ನೀಡೋದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗೆ ಶಿಕ್ಷಣ ಸಂಶೋಧನಾ ಕೇಂದ್ರಗಳು ಅಂತೆಲ್ಲ ಸೇರಿದಂತೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇದಾವಲ್ಲ, ಅವುಗಳ ಜೊತೆಗೆ ನೀತಿ ಆಯೋಗ ಅಂತೆಲ್ಲ ಸಮಾಲೋಚನೆ ಮಾಡುತ್ತಾ, ಹಾಗಾಗಿ ಪ್ರಮುಖವಾಗಿ ಅಂತಲ್ಲ ಈ ಒಂದು ಪ್ಲಾನಿಂಗ್ ಕಮಿಷನ್ ಇದೆಯಲ್ಲ, ಅದಕ್ಕಿಂತ ವಿಭಿನ್ನವಾಗಿ ಅಂತಲ್ಲ ಈ ಒಂದು ನೀತಿ ಆಯೋಗ ಅಂತಲ್ಲ ಕೆಲಸ ಮಾಡೋದನ್ನು ಇಲ್ಲಿ ನೋಡ್ತಾ ಇದ್ದೇವೆ ಆತ್ಮೀಯರೇ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಇದೆಯಲ್ಲ, ನೀತಿ ನಿರೂಪಣೆಯಲ್ಲಿ ಅಂತಲ್ಲ ಅಗತ್ಯವಾದಂಥ ಸಲಹೆ, ಸಜೆಷನ್ ಮತ್ತು ಸೂಚನೆ ಅಂತ ನೀಡೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಪ್ಲಾನಿಂಗ್ ಕಮಿಷನ್ಗಿಂತ ನೀತಿ ಆಯೋಗವನ್ನು ವಿಭಿನ್ನವಾದಂಥ ಕೆಲಸ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ ನೋಡ್ತಾ ಇದ್ದೇವೆ. ಅದಲ್ಲದೆ ಈ ನೀತಿ ಆಯೋಗ ಏನೆಲ್ಲ ಮಾಡುತ್ತೆ ಅಂತ ನಾವು ನೋಡ್ತಾ ಹೋದಾಗ ಆತ್ಮೀಯ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀವಿ ಯೋಜನೆಗಳ ಜಾರಿ ತರುವುದಾಗಿರಬಹುದು, ಸಮರ್ಪಕ ಅನುಷ್ಠಾನದ ಮೇಲೆಯೂ ಕೂಡ ಕಣ್ಣಿಡುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಒಂದು ಪ್ರಾತಿನಿಧಿಕ ನೀತಿ ನಿರೂಪಣಾ ಸಂಸ್ಥೆಯಾಗಿ ಅಂತಲ್ಲ ಕಾರ್ಯವನ್ನು ನಿರ್ವಹಿಸೋದು ಯಾವುದಂದ್ರೆ ಅದುವೇ ನೀತಿ ಆಯೋಗ ಅಂತ ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ. ಹಾಗೆ ನೋಡಿ, ರಾಜ್ಯ ಸರ್ಕಾರಗಳ ಒಂದು ಬೆಂಬಲದೊಂದಿಗೆ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸುವಂಥ ಉದ್ದೇಶ ಪ್ರಮುಖವಾಗಿ ಇಲ್ಲಿ ನೀವು ಗಮನಿಸ್ಕೊಡ್ಬೇಕು. ಈ ಒಂದು ರಾಜ್ಯ ಸರ್ಕಾರಗಳು ಏನು ಭಾರತದಲ್ಲಿರುವಂಥ ಈ 28 ರಾಜ್ಯಗಳ ಸಹಕಾರದೊಂದಿಗೆ ಅಂತಾರಲ್ಲ ಈ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸುವಂಥ ಉದ್ದೇಶ ಏನು ಹೊಂದಿದೆ ಅಂದ್ರೆ ನೀತಿ ಆಯೋಗ ಹೊಂದಿದೆ ಅಂತ ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ಬಲಿಷ್ಠ ರಾಜ್ಯಗಳಿಂದ ಅಂತಲ್ಲ ಬಲಿಷ್ಠ ರಾಷ್ಟ್ರವನ್ನ ನಿರ್ಮಾಣ ಮಾಡುವಂಥ ಒಂದು ತತ್ವಕ್ಕೆ ಅಂತಲ್ಲ ವಿಶೇಷವಾಗಿ ಒತ್ತನ್ನು ನೀಡುವಂಥದ್ದು ಯಾವುದು ಅಂದರೆ ನೀತಿ ಆಯೋಗ ಅಂತ ಹೇಳ್ತೇವೆ. ನೋಡಿ, ರಾಜ್ಯಗಳು ನೀತಿ ಆಯೋಗವನ್ನು ಸಂಪರ್ಕಿಸಿ ಏನು ಮಾಡುತ್ತೆ ಅಂದರೆ ಅಗತ್ಯವಾದ ಸಹಾಯ ಮತ್ತು ನೆರವನ್ನು ಪಡೆಯುವಂಥ ಒಂದು ಅನುಕೂಲತೆಯನ್ನಂತಲ್ಲ ರಾಜ್ಯಗಳು ಹೊಂದಿದ್ದಾವೆ. ಹಾಗಾಗಿ ತಳಮಟ್ಟದಿಂದ ಅಂತಲ್ಲ ಯೋಜನೆಗಳನ್ನು ಸಿದ್ಧಪಡಿಸುವಂಥ ಉದ್ದೇಶ ಏನಿದೆಯಲ್ಲ, ಇದು ಅಂತಲ್ಲ ನೀತಿ ಆಯೋಗದ ಅಂತಲ್ಲ ಕೆಲಸ ಕಾರ್ಯಗಳಲ್ಲಿ ಪ್ರಮುಖವಾಗಿದೆ ಅಂತ ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ. ಹಾಗಾಗಿ ಇಷ್ಟೊಂದು ಪ್ರಮುಖವಾಗಿ ಕೆಲಸ ಮಾಡುವಂತಹ ನೀತಿ ಆಯೋಗ ಇವುಗಳ ಯೋಜನೆಗಳು ಏನಿದಾವಲ್ಲ ಅವು ಅಂತಲ್ಲ ಗ್ರಾಮ ಮಟ್ಟದಲ್ಲಿ ರೂಪುಗೊಂಡು ಹಂತ ಹಂತವಾಗಿ ಅಂತ ಮೇಲೇರಬೇಕೆಂಬಂಥ ಯೋಚನೆಯನ್ನು ನೀತಿ ಆಯೋಗವನ್ನು ಹೊಂದಿದೆ ಅಂತ ನೋಡ್ತೇವೆ. ಹೀಗಾಗಿ ಆತ್ಮೀಯ ಸ್ನೇಹಿತರೆ, ಇಲ್ಲಿ ಗ್ರಾಮ ಮಟ್ಟದಿಂದ ಅಂತಲ್ಲ ಹಂತ ಹಂತವಾಗಿ ಅಂತಲ್ಲ ಮೇಲೆ ಇರೋದನ್ನು ನೋಡ್ತೇವೆ. ಯಾವುದಂದ್ರೆ ಯೋಜನೆಗಳು ಅಂತ ನೋಡ್ತೇವೆ. ಆರ್ಥಿಕ ಅಭಿವೃದ್ಧಿಯ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದರಲ್ಲಿ ರಾಜ್ಯ ಸರ್ಕಾರಗಳನ್ನು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು. ಈ ರಾಜ್ಯ ಸರ್ಕಾರಗಳನ್ನು ಹೆಚ್ಚಾಗಿ ಅಂತಲ್ಲ ತೊಡಗಿಸಿಕೊಳ್ಳುವುದು ಅಂತಲ್ಲ ನೀತಿ ಆಯೋಗದ ಒಂದು ರಚನೆಯ ಅಂತಲ್ಲ ಪ್ರಮುಖವಾದಂಥ ಹಿಂದಿನ ಉದ್ದೇಶವಾಗಿತ್ತೆ ಅಂತ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಯೋಜನಾ ಆಯೋಗಕ್ಕಿಂತ ನೀತಿ ಆಯೋಗ ವಿಭಿನ್ನವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಈ ಎಲ್ಲ ಪ್ರಮುಖವಾದಂಥ ಅಂಶಗಳನ್ನು ಇಲ್ಲಿ ನೋಡ್ತಾ ಇದ್ದೀರಾ ಆತ್ಮೀಯರೇ. ನಂತರದಲ್ಲಿ ನೋಡಿ, ನೀತಿ ನಿರೂಪಣಾ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದರಲ್ಲಿ ರಾಜ್ಯಗಳನ್ನ ಹೆಚ್ಚಾಗಿ ತೊಡಗಿಸಿಕೊಳ್ಳುವುದರ ಮೂಲಕ ಒಂದು ಇದು ಸಕಾರಾತ್ಮಕ ಅಂತಲ್ಲ ಸಹಕಾರಾತ್ಮಕ ಏನಿದೆಯಲ್ಲ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸುವುದು ನೀತಿ ಆಯೋಗದ ರಚನೆಯ ಹಿಂದಿನ ಒಂದು ಪ್ರಮುಖವಾದಂಥ ಉದ್ದೇಶ ಅಂತ ನೋಡ್ತೇವೆ. ಇಲ್ಲಿ ಸಹಕಾರಾತ್ಮಕ ಒಕ್ಕೂಟ ವ್ಯವಸ್ಥೆ ಇದ್ದಾಗ ಇಡೀ ಭಾರತ ದೇಶ ಬಲಿಷ್ಠಗೊಳ್ಳುತ್ತೆ ಅಂತ ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ. ನಂತರದಲ್ಲಿ ನೋಡಿ, ಈ ಒಂದು ನೀತಿ ಆಯೋಗದ ರಚನೆ ಹೇಗಾಗಿದೆ ಅಂತ ನಾವು ನೋಡ್ತಾ ಬಂದಾಗ, ಪ್ರಧಾನಮಂತ್ರಿಗಳು ಹೇಗೆ ಪ್ಲಾನಿಂಗ್ ಕಮಿಷನ್ಗೆ ಅಂತಲ್ಲ ಪ್ರಧಾನಮಂತ್ರಿಗಳು ಅಧ್ಯಕ್ಷರಾಗಿರ್ತಾರೋ ಅದೇ ರೀತಿಯಾಗಿ ಇಲ್ಲಿ ಕೂಡ ಅಂತಲ್ಲ ಈ ಒಂದು ನೀತಿ ಆಯೋಗದ ರಚನೆಯಲ್ಲಿ ದ ಸ್ಟ್ರಕ್ಚರ್ ಆಫ್ ನೀತಿ ಆಯೋಗಕ್ಕೂ ಕೂಡ ಇಲ್ಲಿ ಅಂತ ಪ್ರಧಾನಮಂತ್ರಿಗಳು ಅಧ್ಯಕ್ಷರಾಗಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ಪ್ರಧಾನಮಂತ್ರಿಯಿಂದ ನೇಮಿಸಲ್ಪಟ್ಟಂತಹ ಉಪಾಧ್ಯಕ್ಷರನ್ನು ಕೂಡ ಅಂತಲ್ಲ ಈ ಒಂದು ನೀತಿ ಆಯೋಗ ಹೊಂದಿರುತ್ತೆ ಅಂತ ನೋಡ್ತೇವೆ. ಹಾಗಾದರೆ ಯಾವಾಗ ಭಾರತದಲ್ಲಿ ಅಂತಲ್ಲ 2015ರಲ್ಲಿ ರಚನೆಗೊಂಡತಲ್ಲ ಜನವರಿ 1ನೇ ತಾರೀಕು ಈ ಒಂದು ನೀತಿ ಆಯೋಗ, ಆವಾಗ ಅರವಿಂದ್ ಪಣಗಾರಿಯರವರು ಅಂತಲ್ಲ ಮೊದಲ ಅಂತಲ್ಲ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಅಂತ ನೀತಿ ಆಯೋಗ ನೋಡ್ತೇವೆ. ಹಾಗಾಗಿ 16ನೆಯ ಒಂದು ಫೈನಾನ್ಸ್ ಕಮಿಷನ್ ಏನಿದೆಯಲ್ಲ ಹಣಕಾಸು ಆಯೋಗ, ಆ ಒಂದು ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಅಂತಲ್ಲ ಆವಾಗಿನ ಒಂದು ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಲ್ಲ ನೀತಿ ಆಯೋಗಕ್ಕೆ, ಅವರು ಪ್ರಸ್ತುತವಾಗಿ 16ನೇ ಹಣಕಾಸಿನ ಒಂದು ಅಧ್ಯಕ್ಷರಾಗಿ ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಕಾಲಾವಧಿಯನ್ನು ನೋಡ್ತಾ ಬಂದಾಗ 2026ರಿಂದ 2031ರವರೆಗೆ ಈ ಒಂದು 16ನೇ ಹಣಕಾಸು ಆಯೋಗದ
ಒಂದು ಕಾಲಾವಧಿಯಾಗಿರುತ್ತೆ. ಹಣಕಾಸು ಆಯೋಗ ಭಾರತ ಸಂವಿಧಾನದ ಯಾವ ವಿಧಿಯ ಮೂಲಕ ಪ್ರಸ್ತುತಪಡಿಸುತ್ತೆ ಅಂತ ನೋಡಿದಾಗ ಅಂಡರ್ ದ ಆರ್ಟಿಕಲ್ 280 ಅಂತ ನೋಡ್ತಾ ಇದ್ದೀವಿ ಆತ್ಮೀಯ ಸ್ನೇಹಿತರೆ. ನಂತರದಲ್ಲಿ ನೋಡಿ ಮುಖ್ಯಮಂತ್ರಿಗಳು, ಚೀಫ್ ಮಿನಿಸ್ಟರ್ ಮತ್ತು ಕೇಂದ್ರಾಡಳಿತ ಪ್ರದೇಶದ ಈ ಲೆಫ್ಟಿನೆಂಟ್ ಗವರ್ನರ್ಗಳು ಅಂತಲ್ಲ ನೀತಿ ಆಯೋಗದ ಆಡಳಿತ ಮಂಡಳಿ ಇದೆಯಲ್ಲ ಅದರ ಸದಸ್ಯರಾಗಿ ಅಂತಲ್ಲ ಕೆಲಸ ಮಾಡೋದನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಒಂದು ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ, ಅದುವೇ ನೀತಿ ಆಯೋಗ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಮೈ ಡಿಯರ್ ಸ್ಟೂಡೆಂಟ್ಸ್. ಹಾಗಾಗಿ ಕೇಂದ್ರದ ಒಂದು ಸಂಪುಟ ದರ್ಜೆಯ 4 ಮಂದಿ ಸಚಿವರು ಏನಿದಾರಲ್ಲ ಅವರು ನೀತಿ ಆಯೋಗದ ಪದ ನಿಮಿತ್ತ ಸದಸ್ಯರು, ಎಕ್ಸ್ ಆಫಿಸಿಯೋ ಮೆಂಬರ್ಸ್ ಅಂತ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ನೀತಿ ಆಯೋಗ ಈ ರೀತಿಯಾಗಿ ಅಂತಲ್ಲ ರಚನೆಗೊಂಡಿರೋದನ್ನು ನಾವು ನೋಡ್ತಾ ಇದ್ದೇವೆ. ಇವರನ್ನು ಪ್ರಧಾನಮಂತ್ರಿ ಅಂತಲ್ಲ ನೇಮಕ ಮಾಡೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಆತ್ಮೀಯರೇ. ಕೆಲವು ಮಂದಿ ಅಂತಲ್ಲ ಇಲ್ಲಿ ಪೂರ್ಣಾವಧಿಯ ಸದಸ್ಯರು, ಪರ್ಮನೆಂಟ್ ಅಂತಲ್ಲ ಮೆಂಬರ್ಸ್ ಅಂತ ನೋಡ್ತೇವೆ. ಕೆಲವು ಜನ ಅಂತಲ್ಲ ಅರೆಕಾಲಿಕ ಅಂದರೆ ಟೆಂಪರವರಿ ಸದಸ್ಯರು ಅಂತಲ್ಲ ಹೊಂದಿರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಅಂತಲ್ಲ ನೀತಿ ಆಯೋಗದ ರಚನೆಯಲ್ಲಿ ಆತ್ಮೀಯರೇ. ನೋಡಿ, ವಿವಿಧ ಕ್ಷೇತ್ರಗಳ ಒಂದು ತಜ್ಞರು ಅಂತಲ್ಲ ನೀತಿ ಆಯೋಗದ ವಿಶೇಷವಾದಂಥ ಆಹ್ವಾನಿತ ಅಂತಲ್ಲ ಸದಸ್ಯರಾಗಿರೋದನ್ನು ನಾವು ಕಾಣ್ತಾ ಇದ್ದೇವೆ. ನೀತಿ ಆಯೋಗದ ಒಂದು ಪ್ರಾದೇಶಿಕ ಮಂಡಳಿ ಏನಿದೆಯಲ್ಲ ಅದು ಪ್ರಧಾನಿ ಹಾಗೂ ಮುಖ್ಯಮಂತ್ರಿಗಳಂತಲ್ಲ ಒಳಗೊಂಡಿರುತ್ತೆ ಅಂತ ನೋಡ್ತೇವೆ. ಹಾಗೆ ಒಬ್ಬ ಅಂತಲ್ಲ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅಂದರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಅವರನ್ನು ಶಾರ್ಟ್ ಆಗಿ ಅಂತಲ್ಲ CEO ಅಂತ ಹೇಳ್ತೇವೆ ಆತ್ಮೀಯ ಸ್ನೇಹಿತರೆ, ಹೊಂದಿರುತ್ತೆ. ಈ ಪ್ರಧಾನಿಗಳ ಮಂತ್ರಿಗಳಂತಲ್ಲ ಇವರನ್ನು ನೇಮಕ ಮಾಡೋದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಭಾರತದಲ್ಲಿರುವಂಥ ನೀತಿ ಆಯೋಗದ ಪ್ರಸ್ತುತ ಅಂತಲ್ಲ CEO ಯಾರಿದ್ದಾರೆ ಅಂತ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಾವು ಕಮೆಂಟ್ ಮಾಡಬಹುದು ಆತ್ಮೀಯ ಸ್ನೇಹಿತರೆ. ಹಾಗಾಗಿ ಇಷ್ಟೊಂದು ವಿಶಿಷ್ಟವಾದಂಥ ರಚನೆಯನ್ನು ಹೊಂದಿದಂಥ ಒಂದು ನೀತಿ ಆಯೋಗದ ಧ್ಯೇಯೋದ್ದೇಶಗಳೇನಿದ್ದಾವ ಅಂತ ನಾವು ನೋಡ್ತಾ ಹೋದಾಗ ಮೊದಲೇದಾಗಿ ನೋಡ್ತಾ ಇದ್ದೇವೆ, ಇದು ಸಕಾರಾತ್ಮಕ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸುವಂಥ ಕಾರ್ಯ ಯಾವುದು ಮಾಡುತ್ತಂದರೆ ನೀತಿ ಆಯೋಗ ಅಂತ ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ. ಎರಡನೇದಾಗಿ ನೋಡಿ, ಯೋಜನಾ ಒಂದು ಪ್ರಕ್ರಿಯೆಯಲ್ಲಿ ಅಂತಲ್ಲ ಕೆಳ ಹಂತದಿಂದ ಮೇಲಿನ ಹಂತಕ್ಕೆ ಅಂತ ತೆಗೆದುಕೊಂಡು ಹೋಗ್ತದೆ ಅಂತ. ಇಲ್ಲಿ ನೋಡಿ, ಕೆಳ ಹಂತದಿಂದ ಗ್ರಾಮದಿಂದ ಅಂತಲ್ಲ ಇಲ್ಲಿ ಅಂತಲ್ಲ ದೇಶದವರೆಗೆ ಕೂಡ ಈ ತೆರನಾಗಿ ಅಂತಲ್ಲ ಈ ಒಂದು ಹಂತವನ್ನು ಹೊಂದಿದೆ ಅಂತ ನೋಡ್ತಾ ಇದ್ದೇವೆ. ಹಾಗೆ ಮೂರನೇದಾಗಿ ನೋಡಿ, ಸಮಾಜದ ಈ ದುರ್ಬಲ ವರ್ಗ ಏನಿದೆಯಲ್ಲ, ಬ್ಯಾಕ್ವರ್ಡ್ ಕ್ಲಾಸಸ್ ಪೀಪಲ್, ಅವರ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀತಿ ಆಯೋಗ ಕೊಡುತ್ತೆ ಅಂತ ನೋಡ್ತಾ ಇದ್ದೇವೆ. ಹಾಗಾಗಿ ನೋಡಿ, ನಾಲ್ಕನೆಯ ಪ್ರಮುಖವಾದಂಥ ಧ್ಯೇಯೋದ್ದೇಶವನ್ನು ಹೊಂದಿರೋದು ಅಂತ ನೋಡ್ತಾ ಹೋದಾಗ ಆರ್ಥಿಕ ಒಂದು ತಂತ್ರ ಕೌಶಲ್ಯ ಆಗಿರಬಹುದು, ಕಾರ್ಯನೀತಿಗಳಲ್ಲಿ ರಾಷ್ಟ್ರೀಯ ಬದ್ಧತೆಗೆ ವಿಶೇಷವಾದ ಒತ್ತನ್ನು ಕೊಡುತ್ತೆ, ಅದುವೇ ಅಂತಲ್ಲ ನೀತಿ ಆಯೋಗ ಅಂತ ನೋಡ್ತೇವೆ. ಇಲ್ಲಿ ಐದನೇ ಪ್ರಮುಖವಾದಂಥ ಅಂಶ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ತಜ್ಞರ ಅಂದರೆ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ತಜ್ಞರ ತಂಡದ ಮೂಲಕ ಜ್ಞಾನಪೂರ್ಣ ನವೀನತೆಯ ಮತ್ತು ಉದ್ಯಮಶೀಲ ಬೆಂಬಲವನ್ನು ಅಭಿವೃದ್ಧಿಗೆ ವರ್ಗಾಯಿಸುವಂಥ ಕಾರ್ಯ ಇಲ್ಲಿ ಪ್ರಮುಖವಾಗಿ ಮಾಡುವಂಥದ್ದು ಯಾವುದು ಅಂದರೆ ನೀತಿ ಆಯೋಗ ಅಂತ ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ. ಇಲ್ಲಿ ಪ್ರಮುಖವಾದಂಥ ನೀತಿ ಆಯೋಗದ ಧ್ಯೇಯೋದ್ದೇಶಗಳನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಅದರಲ್ಲಿ ಈ ಸಂಪನ್ಮೂಲಗಳನ್ನು ರಿಸೋರ್ಸ್ ಇರ್ತಾವಲ್ಲ ಅವುಗಳನ್ನು ವಿಶೇಷವಾಗಿ ನೋಡಿ ಇಲ್ಲಿ ದಕ್ಷತೆಯಿಂದ ಬಳಸುವಲ್ಲೂ ಸಂಪನ್ಮೂಲ ಕೇಂದ್ರವನ್ನು ರಾಜನೀತಿಯನ್ನು ಹೊಂದಿರುತ್ತೆ ಅಂತ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ 7ನೆಯ ಉಪಕ್ರಮ ಏನಿದೆಯಲ್ಲ ಅದು ಹೇಳ್ತಾರಲ್ಲ ಉಪಕ್ರಮಗಳ ಕಾರ್ಯಕ್ರಮಗಳ ಮತ್ತು ನಿಯಂತ್ರಣ ಮತ್ತು ಮೌಲ್ಯಮಾಪನ ಮಾಡುವಂಥ ಒಂದು ಧ್ಯೇಯೋದ್ದೇಶ ಯಾವುದು ಹೊಂದಿದೆ ಅಂದರೆ ಅದು ನೀತಿ ಆಯೋಗ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ನೋಡ್ತಾ ಇದ್ದೀವಿ ಆತ್ಮೀಯರೇ. ಇಲ್ಲಿ 8ನೆಯ ಪ್ರಮುಖವಾದಂಥ ಧ್ಯೇಯೋದ್ದೇಶ ಏನನ್ನು ಹೊಂದಿದೆ ಅಂತ ನಾವು ನೋಡ್ತಾ ಹೋದಾಗ ಇಲ್ಲಿ ಕಾರ್ಯಕ್ರಮಗಳು ಮತ್ತು ಉಪಕ್ರಮಗಳ ಜಾರಿಗಾಗಿ ತಂತ್ರಜ್ಞಾನ ಅಂದಾಗ ನಾವು ನೋಡ್ತಾ ಇದ್ದೇವೆ, ಅದುವೇ ಅಂತಲ್ಲ ಟೆಕ್ನಾಲಜಿ ಅಂತ ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ. ಈ ಟೆಕ್ನಾಲಜಿ ಏನೆಲ್ಲ ಉನ್ನತೀಕರಣ ಆಗಿರಬಹುದು, ಸಾಮರ್ಥ್ಯ ನಿರ್ಮಾಣ ಮಾಡುವುದು ಪ್ರಮುಖವಾದಂಥ ಧ್ಯೇಯೋದ್ದೇಶವಾಗಿದೆ, ಅದು ನೀತಿ ಆಯೋಗದ ಅಂತ ನೋಡ್ತೇವೆ. ಇಲ್ಲಿ ಪ್ರಮುಖವಾಗಿ 9ನೆಯ ಒಂದು ಧ್ಯೇಯೋದ್ದೇಶ ಯಾವುದು ಅಂದರೆ ರಾಷ್ಟ್ರೀಯ ಅಭಿವೃದ್ಧಿ ಅಂದರೆ ನ್ಯಾಷನಲ್ ಡೆವಲಪ್ಮೆಂಟ್ ಇದೆಯಲ್ಲ, ಕಾರ್ಯಸೂಚಿಯನ್ನು ಕಾರ್ಯಾನುಷ್ಠಾನದಲ್ಲಿ ಅಗತ್ಯವಿರುವ ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡುವಂಥದ್ದು ಯಾವುದು ಅಂದರೆ ಅದುವೇ ಆತ್ಮೀಯ ಸ್ನೇಹಿತರೆ ನೀತಿ ಆಯೋಗದ ಧ್ಯೇಯೋದ್ದೇಶಗಳಲ್ಲಿ ಒಂದು ಅಂತ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಪ್ರಮುಖವಾಗಿ ನೀವೇನು ನೋಡ್ತಾ ಇದ್ದೀರಲ್ಲ ಆತ್ಮೀಯ ಸ್ನೇಹಿತರೆ, ಇಲ್ಲಿ ಭಾರತ ಸಂವಿಧಾನದ ಮೂಲ ಸಂರಚನೆಯಾದಂಥ ಒಕ್ಕೂಟ ವ್ಯವಸ್ಥೆಗೆ ಪೂರಕವಾಗಿ ಅಂತಲ್ಲ ಕಾರ್ಯನಿರ್ವಹಿಸುವುದು ಯಾವುದು, ಅದು ನೀತಿ ಆಯೋಗದ ಜವಾಬ್ದಾರಿ. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ನೀತಿ ಆಯೋಗ ಅಂತ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನೋಡಿ ಅಭಿವೃದ್ಧಿಯ ಅರ್ಥವ್ಯವಸ್ಥೆ ಅಂತ, ಇಲ್ಲಿ ಅಂತಲ್ಲ
ಎಕನಾಮಿಕ್ ಡೆವಲಪ್ಮೆಂಟ್ ಏನಿದೆಯಲ್ಲ ಸೇರಿದಂತೆ ಪ್ರಮುಖ ವಿಷಯಗಳಲ್ಲಿ ಕೇಂದ್ರ ಮತ್ತು ರಾಜ್ಯಗಳಿಗೆ ಏನಿದೆಯಲ್ಲ ಮಾರ್ಗದರ್ಶನ ಮತ್ತು ನೀತಿ ನಿರೂಪಣೆಯನ್ನು ಮಾಡೋದ್ರಿಂದ ಇದು ಯಾವುದಂತಲ್ಲ ಥಿಂಕ್ ಟ್ಯಾಂಕ್ ಅಂದರೆ ಚಿಂತಕರ ಚಾವಡಿ ಅಂತಂತಲ್ಲ ಕೆಲಸ ಮಾಡುವಂಥದ್ದು ಯಾವುದು ಅಂದರೆ ನೀತಿ ಆಯೋಗ ಅಂತ ನೋಡ್ತಾ ಇವೆ. ನೋಡಿ, ಶುದ್ಧ ಸೂತ್ರಗಳು, ಪ್ರಿಪೇರ್ಡ್ ಪ್ಲ್ಯಾನ್ಸ್ ಮತ್ತು ಒಂದೇ ಬಗೆಯ ಮಾನದಂಡದಿಂದ ಎಲ್ಲ ರಾಜ್ಯಗಳನ್ನು ಸಮಾನವಾಗಿ ಮುಂದೆ ತರುವುದನ್ನು ಎನ್ನುವುದು ಅಂತಲ್ಲ ಹಳೆಯ ಸಿದ್ಧಾಂತವು ಕೆಲವು ಅಂತಲ್ಲ ವಿಫಲವಾಗಿರುವುದನ್ನು ಕಾಣ್ತೇವೆ. ಹಾಗಾಗಿ ಆತ್ಮೀಯ ಸ್ನೇಹಿತರೆ, ಈ ಒಂದು ನೀತಿ ಆಯೋಗ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ. ನೋಡಿ, ಇಂದಿಗೂ ಕೂಡ ನಮ್ಮಲ್ಲಿ ರಾಜ್ಯಗಳ ಮಧ್ಯೆ ನಾವು ಕಂಪೇರ್ ಮಾಡಿದಾಗ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಬಹಳಷ್ಟು ಅಂತರವನ್ನು ಪ್ರತಿಯೊಂದನ್ನು ರಾಜ್ಯಕ್ಕೆ ಅಭಿವೃದ್ಧಿಗೆ ಇಲ್ಲಿ ಬೇರೆ ಬೇರೆ ಆಗಿರುತ್ತೆ. ಅವುಗಳ ಬೇಡಿಕೆಗಳಾಗಿರಬಹುದು, ಅವುಗಳ ಮಾನದಂಡ ಆಗಿರಬಹುದು, ಅವುಗಳ ಶಕ್ತಿ ಆಗಿರಬಹುದು, ದೌರ್ಬಲ್ಯಗಳು. ಅಂದರೆ ನೋಡಿ, ಹೇಗೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ವಿಭಿನ್ನತೆ ಇರುತ್ತೋ ದೇರ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್, ಹಾಗೆ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಅವುಗಳ ಸಂಪನ್ಮೂಲಕ್ಕೆ ಅನುಗುಣವಾಗಿ ಅಲ್ಲಿರುವಂಥ ಪ್ರದೇಶದ ವಾತಾವರಣಕ್ಕೆ ಅನುಗುಣವಾಗಿ ವಿಭಿನ್ನವಾದಂತಹ ಒಂದು ಬೇಡಿಕೆಗಳನ್ನು ಹೊಂದಿರ್ತವೆ. ದೇ ಹ್ಯಾವ್ ಡಿಫ್ರೆಂಟ್ ಡಿಮ್ಯಾಂಡ್ಸ್ ಅಂತ ನೋಡ್ತೇವೆ. ಹಾಗಾಗಿ ವಿಭಿನ್ನವಾಗಿ ಹೊಂದಿರುವಂಥ ಈ ಒಂದು ಡಿಮ್ಯಾಂಡ್ ಏನಿದೆಯಲ್ಲ ಅವುಗಳ ಮೇಜರ್ಮೆಂಟ್ ಮಾನದಂಡ ಆಗಿರಬಹುದು, ಅವುಗಳ ಸ್ಟ್ರೆಂತ್ ಆಗಿರಬಹುದು, ಅವುಗಳ ವೀಕ್ನೆಸ್ ಆಗಿರಬಹುದು, ಆಲ್ ಆರ್ ಡಿಫ್ರೆಂಟ್. ಆಗಿರೋದ್ರಿಂದ ಇಲ್ಲಿ ಆಯಾ ರಾಜ್ಯಗಳಿಗೆ ಸರಿ ಹೊಂದುವಂತಹ ನೀತಿ ನಿರೂಪಿಸಿ ಅಂತಲ್ಲ ಅಭಿವೃದ್ಧಿಪಡಿಸುವುದು ಯಾವುದು ಅಂತಲ್ಲ ಈ ಒಂದು ನೀತಿ ಆಯೋಗದ ಕಾರ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಹಾಗಾಗಿ ಅಂತಲ್ಲ ಈ ಪ್ಲಾನಿಂಗ್ ಕಮಿಷನ್ ಏನಿದೆಯಲ್ಲ ಈ ಯೋಜನಾ ಆಯೋಗಕ್ಕಿಂತ ವಿಭಿನ್ನವಾಗಿ ಕೆಲಸ ಮಾಡ್ತಾ ಇದೆ. ಒಂದು ವಿಷನರಿಯಾಗಿ ಯಾವುದು ಅಂದರೆ ನೀತಿ ಆಯೋಗ ಅಂತ ನೋಡ್ತಾ ಇದ್ದೇವೆ ಆತ್ಮೀಯರೇ. ಹಾಗಾಗಿ ಯೋಜನಾ ಆಯೋಗದ ಮಹತ್ವದ ಜವಾಬ್ದಾರಿಯನ್ನು ಇಲ್ಲಿ ಹೊಂದಿರಿದೆ ಅಂತ ನೋಡ್ತೀವಿ. ಯೋಜನೆಯ ಒಂದು ಮಹತ್ವದ ಜವಾಬ್ದಾರಿ ಹೊಂದಿದೆ ಅಂತ ನೋಡ್ತೇವೆ. ನಂತರದಲ್ಲಿ ನೋಡಿ, ಕರ್ನಾಟಕದಲ್ಲಿ ಅನ್ನೋ ಪ್ರಮುಖವಾಗಿ ನೋಡ್ತಾ ಹೋದಾಗ ಈ ಪಂಚಾಯತ್ ರಾಜ್ ಅಂತ ನೋಡ್ತಾ ಇದೀವಲ್ಲ ಅದು ಅಂತಲ್ಲ SG ನಂಜಯ್ಯನ ಮಠ್ ಸಮಿತಿ ಅಂತಲ್ಲ ವಿಶೇಷವಾಗಿ ಇದು ಗಮನಿಸಿದ್ದನ್ನು ನೋಡ್ತಾ ಇದ್ದೇವೆ. ಪಂಚಾಯತ್ ರಾಜ್ಯ ವ್ಯವಸ್ಥೆ ಏನಿದೆಯಲ್ಲ ಅಲ್ಲಿ ಅಂತಲ್ಲ ಜನ ಸಹಭಾಗಿತ್ವವನ್ನು ಹೆಚ್ಚಿಸೋಗೋಸ್ಕರ ಪರಿಣಾಮಕಾರಿಯಾಗಿರುವಂಥ ಉದ್ದೇಶದಿಂದ 2014 ಮಾರ್ಚ್ ತಿಂಗಳಲ್ಲಿ ಏನಾಗುತ್ತಂದ್ರೆ ಇದನ್ನು ನೋಡ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರವು ನಂಜಯ್ಯನ ಮಠ್ ಅಧ್ಯಕ್ಷತೆಯಲ್ಲಿ ಈ ಗ್ರಾಮ ಪಂಚಾಯಿತಿಯ ಪುನರ್ವಿಂಗಡನಾ ಸಮಿತಿಯನ್ನು ಅಂತಲ್ಲ ರಚನೆ ಮಾಡಿರೋದು ನೋಡ್ತೇವೆ. 2014 ಅಕ್ಟೋಬರ್ 28ರಂದು ಸರ್ಕಾರಕ್ಕೆ ಅಂತಲ್ಲ ವರದಿಯನ್ನು ಸಲ್ಲಿಸಿರುವುದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ ಆತ್ಮೀಯರೇ. ನಂತರದಲ್ಲಿ ನೋಡಿ, ಈ ನಂಜಯ್ಯನ ಮಠ್ ಸಮಿತಿ ಏನಿದೆಯಲ್ಲ ಅದು ಗ್ರಾಮೀಣ ಜನರಿಗೆ ಸಾಧ್ಯವಾದಷ್ಟು ಸನಿಹದಲ್ಲಿ ಗ್ರಾಮ ಪಂಚಾಯಿತಿಗಳನ್ನು ಸ್ಥಾಪಿಸುವಂಥ ನಿಟ್ಟಿನಲ್ಲಿ ಅಧ್ಯಯನ ಮಾಡಿ ಗ್ರಾಮ ಪಂಚಾಯಿತಿಯ ಪುನರ್ವಿಂಗಡಣೆ ಬಗ್ಗೆ ಅಂತಲ್ಲ ವಿಶೇಷವಾಗಿ ಶಿಫಾರಸನ್ನು ಮಾಡಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಅದಷ್ಟೇ ಅಲ್ಲದೆ ನಂಜಯ್ಯನ ಮಠ್ ಸಮಿತಿ ಇದೆಯಲ್ಲ ಅದು 2011ರ ಜನಗಣತಿಯ ಆಧಾರದಲ್ಲಿ ರಾಜ್ಯದಲ್ಲಿ ಹೊಸದಾಗಿ ಏನು ಮಾಡುತ್ತಪ್ಪ ಅಂದ್ರೆ ಅದು 439 ಗ್ರಾಮ ಪಂಚಾಯಿತಿಗಳ ರಚನೆಗೆ ಅಂತಲ್ಲ ಶಿಫಾರಸು ಮಾಡಿರೋದು ಯಾವ ಒಂದು ಸಮಿತಿ ಅಂದರೆ ನಂಜಯ್ಯನ ಮಠ್ ಸಮಿತಿ ಅಂತ ನಾವು ನೋಡ್ತಾ ಇದ್ದೀವಿ ಆತ್ಮೀಯರೇ. ಇಲ್ಲಿ ಸರ್ಕಾರದ ಈ ಶಿಫಾರಸುಗಳನ್ನು ಕೂಡ ಒಪ್ಪಿಕೊಂಡಿರೋದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು ಆತ್ಮೀಯರೇ. ನಂತರದಲ್ಲಿ ನೋಡಿ, ಪ್ರಸ್ತುತವಾಗಿ ರಾಜ್ಯದಲ್ಲಿ 5629 ಏನಿದಾವೆ ಅಂದರೆ ಗ್ರಾಮ ಪಂಚಾಯಿತಿಗಳಿದ್ದು ಅದರಲ್ಲಿ 439 ಹೊಸ ಗ್ರಾಮ ಪಂಚಾಯಿತಿಗಳ ರಚನೆಯ ಬಳಿಕ ಕರ್ನಾಟಕ ರಾಜ್ಯ ಈಗ ಅಂತಾರಲ್ಲ ಗ್ರಾಮ ಪಂಚಾಯಿತಿಗಳ ಒಟ್ಟು ಸಂಖ್ಯೆ ಎಷ್ಟಾಗಿದೆ ಅಂದರೆ ಅದು 6068ಕ್ಕೆ ಏರಲಿದೆ ಅಂತ ನಾವು ನೋಡ್ತಾ ಇದ್ದೀವಿ ಆತ್ಮೀಯರೇ. ಇಲ್ಲಿ ನೋಡಿ, ಪಂಚಾಯತ್ ರಾಜ್ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು 73 ಮತ್ತು 74ನೇ ತಿದ್ದುಪಡಿ ಆತ್ಮೀಯ ಸ್ನೇಹಿತರೆ 1992ರಲ್ಲಿ. ಹಾಗಾಗಿ ಆತ್ಮೀಯ ಸ್ನೇಹಿತರೆ, ಪಂಚಾಯತ್ ರಾಜ್ ಅನ್ನುವಂತಹ ಈ ಒಂದು ಸಂಸ್ಥೆಯ ಪರಿಕಲ್ಪನೆ ಅಂತಾರಲ್ಲ ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರ ಪರಿಕಲ್ಪನೆಯನ್ನು ಹೊಂದಿರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಅದಕ್ಕಾಗಿ ಇಲ್ಲಿ ಭಾರತದಲ್ಲಿರುವಂತಹ ಈ ಒಂದು ಗ್ರಾಮ ಪಂಚಾಯಿತಿಗಳು ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಂದು ಗ್ರಾಮ ಪಂಚಾಯಿತಿಗಳ ಸಂಖ್ಯೆ 6068ಕ್ಕೆ ಏರುತ್ತದೆ ಅಂತ ನೋಡ್ತಾ ಇದ್ದೇವೆ. ಈ ಆಡಳಿತ ಮತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ಅನುಕೂಲವಾಗುವಂತೆ ದೊಡ್ಡ ಗ್ರಾಮ ಪಂಚಾಯಿತಿಗಳನ್ನು ವಿಭಜಿಸಿ ಅಂತ ಸಮಿತಿಯನ್ನು ಕೂಡ ಶಿಫಾರಸು ಮಾಡಿದೆ. ಅಂದರೆ ದೊಡ್ಡ ದೊಡ್ಡ ಗ್ರಾಮ ಪಂಚಾಯಿತಿಗಳು ಇರೋದ್ರಿಂದ ಅಭಿವೃದ್ಧಿಗೆ ಕುಂಠಿತವಾಗುತ್ತೆ. ಎಲ್ಲ ಕಡೆ ಹೊತ್ತಲ್ಲ ಸಮಾನವಾಗಿ ಅಂತಲ್ಲ ಫೋಕಸ್ ಗಮನ ಕೊಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಚಿಕ್ಕ ಚಿಕ್ಕ ಗ್ರಾಮ ಪಂಚಾಯಿತಿಗಳನ್ನು ಮಾಡಿ ಅನ್ನುವಂಥ
ಶಿಫಾರಸನ್ನು ಕೂಡ ನೋಡಿದ್ದನ್ನು ನೋಡ್ತೇವೆ. ಗ್ರಾಮ ಪಂಚಾಯಿತಿಗಳು ಅಂತಲ್ಲ ಈ ಪಂಚಾಯತ್ ರಾಜ್ ವ್ಯವಸ್ಥೆಯ ಅತ್ಯಂತ ತಳಮಟ್ಟದ ಸಂಸ್ಥೆಗಳಾಗಿ ಕೆಲಸ ಮಾಡ್ತಾ ಇದ್ದಾವೆ. ಹಾಗಾಗಿ ವಿಶೇಷವಾಗಿ ಯಾವಾಗ ಹಳ್ಳಿಗಳ ಉದ್ಧಾರವಾಗುತ್ತೋ ಆವಾಗ ಮಾತ್ರ ಭಾರತ ದೇಶದ ಅಭಿವೃದ್ಧಿ ಆಗುತ್ತೆ. 75% ಹಳ್ಳಿಗಳ ನಾಡು ಭಾರತವಾಗಿರೋದ್ರಿಂದ ಹಳ್ಳಿಗಳಿರುವಂಥ ಈ ಗ್ರಾಮ ಪಂಚಾಯಿತಿಯ ವ್ಯವಸ್ಥೆ, ತಳಹಂತದ ವ್ಯವಸ್ಥೆ ಯಾವಾಗ ಭದ್ರಗೊಳ್ಳುತ್ತೋ ಆವಾಗ ದೇಶದ ಅಭಿವೃದ್ಧಿ ಎಲ್ಲ ಆಯಾಮಗಳಲ್ಲಿ ಅಂತಲ್ಲ, ರಾಜಕೀಯವಾಗಿ ಪೊಲಿಟಿಕಲಿ, ಸಾಮಾಜಿಕವಾಗಿ ಸೋಷಿಯಲಿ, ಎಕನಾಮಿಕಲಿ ಅಂತಲ್ಲ ಭದ್ರವಾಗುತ್ತೆ ಅನ್ನುವಂಥ ಪರಿಕಲ್ಪನೆಯನ್ನು ನೀಡುವುದನ್ನು ನೋಡ್ತೀವಿ. ಜನರಿಗೆ ನೇರವಾಗಿ ಸೇವೆ ಒದಗಿಸುವಂಥ ಸಂಸ್ಥೆ ಅವು ಗ್ರಾಮ ಪಂಚಾಯಿತಿಗಳಾಗಿರೋದ್ರಿಂದ ಅವುಗಳ ಬಗ್ಗೆ ವಿಶೇಷವಾದಂಥ ಗಮನವನ್ನು ನೀಡಬೇಕು ಅಂತ ನಾವು ನೋಡ್ತಾ ಇದ್ದೀವಿ ಆತ್ಮೀಯ ಸ್ನೇಹಿತರೆ. ನಂತರದಲ್ಲಿ ಇಂಥ ಸಂಸ್ಥೆಗಳು ಅಂತಲ್ಲ ದಕ್ಷತೆಯಿಂದ ಕಾರ್ಯನಿರ್ವಹಿಸಬೇಕಾದ್ರೆ ಇವುಗಳ ಮೇಲಿರುವಂಥ ಕೆಲವು ಒತ್ತಡಗಳು ಕೂಡ ಅಂತಲ್ಲ ಕಡಿಮೆ ಮಾಡಬೇಕು ಅಂತ ಶಿಫಾರಸು ಮಾಡಿರೋದನ್ನು ನೋಡ್ತಾ ಇದ್ದೀವಿ ಆತ್ಮೀಯ ಸ್ನೇಹಿತರೆ. ನೋಡಿ, ಒಂದು ಆಡಳಿತ ಸಂಸ್ಥೆಯ ಗಾತ್ರ ಇದೆಯಲ್ಲ ಅದು ಭೌಗೋಳಿಕವಾಗಿ ಆಗಿರಬಹುದು, ಅಂದರೆ ಜಿಯೋಗ್ರಾಫಿಕಲಿ ಅಂತ ನಾವು ನೋಡ್ತಾ ಇದ್ದೇವೆ. ಜಿಯೋಗ್ರಾಫಿಕಲಿ ಆಗಿರಬಹುದು ಮತ್ತು ಅಂತಲ್ಲ ಅದರ ಜನಸಂಖ್ಯೆ ಅಂದರೆ ಪಾಪ್ಯುಲೇಷನ್ಗೆ ಅನುಗುಣವಾಗಿರಬಹುದು. ನಂತರದಲ್ಲಿ ಅಧಿಕವಾದರೆ ಆ ಒಂದು ಸಂಸ್ಥೆ ದಕ್ಷತೆಯಿಂದ ಕಾರ್ಯನಿರ್ವಹಿಸಕ್ಕೆ ಆಗೋದಿಲ್ಲ. ಆ ಒಂದು ಕಾರಣಕ್ಕಾಗಿ ಗಾತ್ರ, ಅವುಗಳ ಸೈಜ್ ಆಗಿರಬಹುದು, ಭೌಗೋಳಿಕ ವಿಸ್ತೀರ್ಣ ಜಿಯೋಗ್ರಫಿಕಲ್ ಅಂತಲ್ಲ ಏರಿಯಾ ಆಗಿರಬಹುದು ದೃಷ್ಟಿಯಿಂದ ಚಿಕ್ಕದಾಗಿದ್ದರೆ ಅವಾಗೇನಾಗುತ್ತಂದರೆ ಆಡಳಿತದಲ್ಲಿ ದಕ್ಷತೆಯನ್ನು ನಿರ್ವಹಿಸೋಕ್ಕೆ ಸಾಧ್ಯವಾಗಬಲ್ಲದು ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಆತ್ಮೀಯರೇ. ನಂತರದಲ್ಲಿ ನೋಡಿ, ಪ್ರತಿಯಾಗಿ ಆಡಳಿತದ ದಕ್ಷತೆ ಜನರನ್ನು ಸಬಲೀಕರಣಗೊಳಿಸುತ್ತೆ. ಇಟ್ ವಿಲ್ ಎಂಪವರ್ ದ ಪೀಪಲ್ ಅಂತ ನಾವು ನೋಡ್ತಾ ಇದ್ದೇವೆ. ಈ ಒಂದು ದೃಷ್ಟಿಯಿಂದ ಏನಾಗ್ತಾ ಇದೆ ಅಂದರೆ ಈ ದೊಡ್ಡ ಗ್ರಾಮ ಪಂಚಾಯಿತಿಗಳನ್ನು ವಿಭಜಿಸಿ ಚಿಕ್ಕ ಗ್ರಾಮ ಪಂಚಾಯಿತಿಗಳನ್ನು ರಚಿಸಬೇಕೆಂದು ನಂಜಯ್ಯನ ಮಠ ಸಮಿತಿ ಅಂತಲ್ಲ ಶಿಫಾರಸು ಅಂತಲ್ಲ ತುಂಬ ಒಂದು ಔಚಿತ್ಯಪೂರ್ಣವಾಗಿದೆ ಅಂತ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಈ ಒಂದು ಯಾವಾಗ ಭಾರತ ದೇಶದ ಹಳ್ಳಿಗಳಿರುವಂಥ ಈ ಒಂದು ಗ್ರಾಮ ಪಂಚಾಯತಿ ವ್ಯವಸ್ಥೆ ಎಷ್ಟೊಂದು ಭದ್ರವಾಗಿ ಅತ್ಯಂತ ಚಿಕ್ಕದಾಗಿ ಚೊಕ್ಕದಾಗಿ ಕೆಲಸ ಮಾಡುತ್ತೋ ಆವಾಗ ಮಾತ್ರ ಆ ಒಂದು ಸಣ್ಣ ಸಣ್ಣ ಬದಲಾವಣೆಗಳೇ ಅಂತಲ್ಲ ಭಾರತದಲ್ಲಿ ಆಗುವಂಥ ಅಗಾಧ ಬದಲಾವಣೆಗೆ ಅಂತಲ್ಲ ಅದು ಮಾರ್ಗಸೂಚಿಯಾಗುತ್ತೆ ಅಂತ ಈ ಒಂದು ಶಿಫಾರಸು ಮಾಡೋದನ್ನು ನಂಜಯ್ಯನ ಮಠ ಸಮಿತಿಯನ್ನು ನೋಡ್ತಾ ಇದ್ದೇವೆ. ಹಾಗೆ ನೋಡಿ, ನಂಜಯ್ಯನ ಮಠ ಸಮಿತಿ ಅಂತಲ್ಲ ದೊಡ್ಡ ಗ್ರಾಮಗಳನ್ನು ನಗರ ಸ್ಥಳೀಯ ಸಂಸ್ಥೆಗಳಾಗಿ, ಯಾವ ದೊಡ್ಡ ಗ್ರಾಮಗಳಿದಾವಲ್ಲ ಅವುಗಳನ್ನು ನಗರ ಸ್ಥಳೀಯ ಸಂಸ್ಥೆಗಳನ್ನಾಗಿ ಮೇಲ್ದರ್ಜೆಗೆ ಅಂತಲ್ಲ ವಹಿಸಬೇಕು ಅಂತ ಶಿಫಾರಸು ಮಾಡುತ್ತೆ. ನಂಜಯ್ಯನ ಮಠ ಸಮಿತಿ ಇದೆಯಲ್ಲ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಆಯ್ಕೆ ನೇರವಾಗಿರಬೇಕು ಅಂತ ಶಿಫಾರಸು ಮಾಡಿರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಆತ್ಮೀಯತೆ. ಇಂಥ ಪ್ರಮುಖವಾದಂಥ ಶಿಫಾರಸುಗಳನ್ನು ನೀಡಿರೋದನ್ನು ನೋಡ್ತೇವೆ. ಇಲ್ಲಿ ವಿಶೇಷವಾಗಿ ಈ ಪದ ತುಂಬ ಚೆನ್ನಾಗಿದೆ ನೋಡಿ, ಈ ರೆಸಾರ್ಟ್ ರಾಜಕಾರಣ ಅಂತ. ಈ ರೆಸಾರ್ಟ್ ರಾಜಕಾರಣವನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಿಯಂತ್ರಿಸಲು ಅತ್ಯಂತ ಪ್ರಮುಖವಾದ ಕೆಲಸ ಮಾಡುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ. ಈ ಒಂದು ಶಿಫಾರಸುಗಳನ್ನು ಅನುಷ್ಠಾನಗೊಳಿಸುವುದು ಅನಿವಾರ್ಯವೆನಿಸುತ್ತದೆ ಅಂತ ನಾವಿಲ್ಲಿ ಕಾಣಬಹುದು. ನಂಜಯ್ಯನ ಮಠ ಸಮಿತಿ ಇದೆಯಲ್ಲ, ಇದರ ಶಿಫಾರಸು ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಿದರೆ ಅದು ಗ್ರಾಮ ಪಂಚಾಯಿತಿಗಳ ಒಂದು ಸಂವರ್ಧನೆಗೆ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿದಂತಾಗುತ್ತೆ ಅಂತ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಈ ಮೂಲಕ ಗ್ರಾಮೀಣ ಜನತೆಯ ಸಬಲೀಕರಣವಾಗುತ್ತದೆ. ಇಟ್ ವಿಲ್ ಎಂಪವರ್ ದ ಪೀಪಲ್ ಆಫ್ ರೂರಲ್ ಏರಿಯಾ ಬೈ ದ ರೆಕಮೆಂಡೇಶನ್ ಆಫ್ ದೀಸ್ ಶಿಫಾರಸುಗಳನ್ನಂತ ನಾವು ನೋಡ್ತಾ ಇದ್ದೀವಿ ಆತ್ಮೀಯ ಸ್ನೇಹಿತರೆ. ಹಾಗಾಗಿ ಈ ಒಂದು ಪ್ರಮುಖವಾದಂಥ ಶಿಫಾರಸುಗಳ ಬಗ್ಗೆನೂ ಕೂಡ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ನಂತರದಲ್ಲಿ ನೋಡಿ, ಕರ್ನಾಟಕ ಪಂಚಾಯತ್ ರಾಜ್ ಇದೆಯಲ್ಲ ಅದರ ಒಂದು ಕಾಯ್ದೆಯ ಒಂದು ಪುನರಾವಲೋಕನ ಸಮಿತಿಯ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. 1993 ಇಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಅನುಷ್ಠಾನಕ್ಕೆ ಬಂದು 2013ಕ್ಕೆ ಅಂತಲ್ಲ 20 ವರ್ಷಗಳಾಗಿರೋದನ್ನು ಕಾಣ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ. ಇಲ್ಲಿ ನೋಡಿ, ವಿಶೇಷವಾಗಿ 1993 ಮೇ 10ನೇ ತಾರೀಕು ಅಂತಲ್ಲ ಒಂದು ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂದಿರೋದು ನೋಡ್ತೇವೆ. ಆದರೆ ಭಾರತದಲ್ಲಿ ನಾವು ನೋಡಿದಾಗ 1993 ಏಪ್ರಿಲ್ 24ರ ಅಂತಲ್ಲ ಪಂಚಾಯತ್ ರಾಜ್ ಅಂತಲ್ಲ ಸ್ಥಾಪನೆಯಾಗಿ ನೋಡ್ತೇವೆ. ಹಾಗಾಗಿ ಏಪ್ರಿಲ್ 24ನ ನಾವು ನ್ಯಾಷನಲ್ ಪಂಚಾಯತ್ ಡೇ ಆಗಿ ಆಚರಣೆ ಮಾಡೋದನ್ನು ನೋಡ್ತಾ ಇದ್ದೇವೆ ಆತ್ಮೀಯತೆ. ಈ ಕಾಯ್ದೆ ಅಂತಲ್ಲ ಪುನರಾವಲೋಕನ ಮತ್ತು ಅವಶ್ಯವೆನಿಸಿದರೆ ಸೂಕ್ತ ತಿದ್ದುಪಡಿ ಮಾಡಲು ಅಂತಲ್ಲ ಸನ್ಮಾನ್ಯ ಶ್ರೀ ಯಾರು ಮುಖ್ಯಮಂತ್ರಿ ಆಗಿನ ಮೊದಲೇ ಬಾರಿಗೆ ಅಂತಲ್ಲ ಮುಖ್ಯಮಂತ್ರಿ ಆದಂತಹ ಈ ಒಂದು ಸಿದ್ದರಾಮಯ್ಯನವರು ಅಂತಲ್ಲ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 2013 ಡಿಸೆಂಬರ್ನಲ್ಲಿ ಅಂತಲ್ಲ ಶಾಸಕರಾದಂಥ KR ರಮೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ 22 ಮಂದಿ ಸದಸ್ಯರನ್ನೊಳಗೊಂಡಂಥ ಒಂದು ಸಮಿತಿಯನ್ನು ಅಂತಲ್ಲ ನೇಮಕ ಮಾಡಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಪ್ರಮುಖವಾಗಿ ಅಂತಲ್ಲ ಸಿದ್ದರಾಮಯ್ಯನವರ
ಸರ್ಕಾರ ಈ ಒಂದು ಕೆಲಸ ಕಾರ್ಯವನ್ನು ಕೈಗೊಂಡಿತ್ತು ಅಂತ ನೋಡ್ತೀವಿ. ಈ ಸಮಿತಿಯನ್ನ ಕರ್ನಾಟಕದ ಪಂಚಾಯತ್ ರಾಜ್ ಕಾಯ್ದೆಯ ಪುನರಾವಲೋಕನ ಸಮಿತಿ ಅಂತ ಕರೆಯುವುದನ್ನು ನೋಡ್ತೇವೆ. ಇಲ್ಲಿ ಪ್ರಮುಖವಾದಂಥ ಸದಸ್ಯರು ಯಾರನ್ನ ಒಳಗೊಂಡಿತ್ತು ಅಂತ ನೋಡಿದಾಗ ಶ್ರೀ ನಾರಾಯಣ ಸ್ವಾಮಿ ಆಗಿರಬಹುದು, ಇಲ್ಲಿ ಅಂತಲ್ಲ GC ಬೈರಾರೆಡ್ಡಿ ಆಗಿರಬಹುದು, DR ಪಾಟೀಲ್ ಆಗಿರಬಹುದು, M ಚಂದ್ರ ಪೂಜಾರಿ ಆಗಿರಬಹುದು, ನಂದನಾ ರೆಡ್ಡಿ ಆಗಿರಬಹುದು, ಶ್ರೀ ವೆಂಕಟರಾಮ್ ಗೋರ್ಪಡಿ ಇವರೆಲ್ಲರೂ ಕೂಡ ಅಂತಲ್ಲ ಸದಸ್ಯರಾಗಿರೋದನ್ನ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ನೋಡಿ, ಪ್ರಮುಖವಾಗಿ ಶಾಸಕರಾದಂಥ ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಸಮಿತಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಸುಧಾರಣೆ ಕುರಿತು ಅಧ್ಯಯನ ನಡೆಸಿತ್ತು ಅಂತ ನಾವಿಲ್ಲಿ ಗಮನಿಸಬಹುದು. ಆತ್ಮೀಯರೇ, ಸರ್ಕಾರಕ್ಕೆ ಸುಮಾರು 85 ಪುಟಗಳ ಒಂದು ವರದಿಯನ್ನು ಸಲ್ಲಿಸಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಸಮಗ್ರ ಸುಧಾರಣೆಗೆ ಹಲವಾರು ಶಿಫಾರಸುಗಳನ್ನು ನೀಡಿರುವಂಥ ಒಂದು ನೇತೃತ್ವ ಯಾರು ವಹಿಸಿಕೊಂಡಿದ್ದಾರೆ ಅಂದರೆ ಶಾಸಕರಾದಂತಹ ಈ ರಮೇಶ್ ಕುಮಾರ್ ಅಂತ ನೋಡ್ತಾ ಇದ್ದೇವೆ. ಇಲ್ಲಿ ಪ್ರಮುಖವಾಗಿ ಯಾವ್ದ್ಯಾವುದು ಅಂತ ನಾವು ನೋಡ್ತಾ ಹೋದಾಗ ನಾವು ಮೊದಲನೇದಾಗಿ ನೋಡ್ತಾ ಇದ್ದೇವೆ, ಈ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರ ಅಧಿಕಾರಾವಧಿ ಇದೆಯಲ್ಲ, ಅದು 5 ವರ್ಷಗಳವರೆಗೆ ಅಂತಲ್ಲ ನಿಗದಿಪಡಿಸಬೇಕು ಅಂತ ಮೊದಲನೇದಾಗಿ ನೋಡ್ತಾ ಇದ್ದೇವೆ. ಇಲ್ಲಿ 30 ತಿಂಗಳೊಳಗೆ ಅವರ ವಿರುದ್ಧ ಈ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡುವಂತ ಅವಕಾಶವನ್ನು ನೀಡಬಾರದು. ಆವಾಗ ಮಾತ್ರ ಅಂತಲ್ಲ ಗ್ರಾಮ ಪಂಚಾಯಿತಿಗಳು ಅಂತಲ್ಲ ವಿಶೇಷವಾಗಿ ಅಂತಲ್ಲ ಗಟ್ಟಿಗೊಳ್ತವೆ ಅಂತ ನೋಡ್ತಾ ಇದ್ದೇವೆ. 3 ಹಂತಗಳ ಒಂದು ಪಂಚಾಯಿತಿಗಳ ಅಂತಲ್ಲ ಅಧ್ಯಕ್ಷರಿಗೆ ಸಂಪೂರ್ಣವಾಗಿ ಒಂದು ಅಧಿಕಾರಾವಧಿಯನ್ನು ನೀಡಬೇಕು ಅನ್ನೋದನ್ನ ಇಲ್ಲಿ ಮನಗಾಣ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ಎರಡನೇದಾಗಿ ಪ್ರಮುಖವಾಗಿ ನೋಡಿದಾಗ ಗಂಭೀರ ಸ್ವರೂಪದ ಈ ದೈಹಿಕ ಮತ್ತು ಮಾನಸಿಕ ಸಮಸ್ಯೆ ಇದ್ದಾಗ ಮಾತ್ರ ಏನು ಮಾಡಬೇಕಂದ್ರೆ ಪಂಚಾಯತ್ ರಾಜ್ ಸಂಸ್ಥೆಗಳ ಅಧ್ಯಕ್ಷರಿಗೆ ಅಂತಲ್ಲ ರಾಜೀನಾಮೆಯನ್ನ ಸಲ್ಲಿಸಬೇಕು, ಅವಕಾಶ ನೀಡಬೇಕು. ಅಧ್ಯಕ್ಷರ ಹುದ್ದೆಯಲ್ಲಿರುವವರು ಕರ್ತವ್ಯ ನಿರ್ವಹಿಸಲು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಫಿಸಿಕಲಿ ಆಸ್ ವೆಲ್ ಆಸ್ ಮೆಂಟಲಿ ಅಸಮರ್ಥರಾಗಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಂಡ ನಂತರವೇ ಅಂತಲ್ಲ ಅವರಿಗೆ ರಾಜೀನಾಮೆಗೆ ಅವಕಾಶವನ್ನು ನೀಡಬೇಕು ಅಂತ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ಪಂಚಾಯಿತಿಗಳ ವ್ಯಾಪ್ತಿಗೆ ಈ ಜಾತಿವಾರು ಅಂತಲ್ಲ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿಯನ್ನು ನಿಗದಿಪಡಿಸಬೇಕು ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಅದಷ್ಟೇ ಅಲ್ಲದೆ ಪ್ರತಿ ಕ್ಷೇತ್ರಕ್ಕೆ 10 ವರ್ಷಗಳ ಅವಧಿಗೆ ಅಂತಲ್ಲ ಮೀಸಲಾತಿ ಅಂತಲ್ಲ ನಿಗದಿಪಡಿಸಬೇಕು. ಅದರ ಜೊತೆಗೆ ಈ ಒಂದು ಅಧಿಕಾರ ರಾಜ್ಯ ಸರ್ಕಾರದಿಂದ ರಾಜ್ಯ ಚುನಾವಣಾ ಆಯೋಗಕ್ಕೆ ಅಂತಲ್ಲ ವರ್ಗಾವಣೆ ಮಾಡಬೇಕಂತ ಈ ಸಮಿತಿಯನ್ನು ಶಿಫಾರಸು ಮಾಡಿರೋದನ್ನು ನೋಡ್ತೇವೆ. 4ನೇದಾಗಿ ಚುನಾವಣೆಯಲ್ಲಿ ಹಣದ ಪ್ರಭಾವವನ್ನು ದ ಇನ್ಫ್ಲೂಯೆನ್ಸ್ ಆಫ್ ಮನಿ ಇನ್ ಎಲೆಕ್ಷನ್ಸ್ ಅದನ್ನು ನಿಯಂತ್ರಣ ಮಾಡಬೇಕಂದ್ರೆ ಟು ಕಂಟ್ರೋಲ್ ದ್ಯಾಟ್ ಪಂಚಾಯಿತಿ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಮತ್ತು ಕರಪತ್ರಗಳ ವೆಚ್ಚಗಳು ಅಂತಲ್ಲ ಸರ್ಕಾರವೇ ಅಂತಲ್ಲ ಭರಿಸಬೇಕು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ 5ನೆಯ ಪ್ರಮುಖವಾದಂಥ ಅಂಶಗಳನ್ನು ನೋಡ್ತಾ ಹೋದಾಗ ಚುನಾವಣೆ ಘೋಷಣೆಯಾದ ದಿನಾಂಕದಿಂದ ಚುನಾವಣೆ ಪ್ರಕ್ರಿಯೆ ಮುಗುವವರೆಗೂ ಕೂಡ ಈ ಮದ್ಯದ ಅಂಗಡಿ ಅಂತಲ್ಲ ಬಂದ್ ಮಾಡಬೇಕು. ಈ ಮದ್ಯದ ಅಂಗಡಿಯ ಕೀಲಿಕೈ ಯಾರ ಹತ್ರ ಇರಬೇಕಂದ್ರೆ ಜಿಲ್ಲಾಧಿಕಾರಿಯ ವಶದಲ್ಲಿ ಇರಬೇಕು ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ನೋಡಿ, 6ನೆಯ ಪ್ರಮುಖವಾದಂಥ ಪಾಯಿಂಟ್ ಏನಿದೆಯಲ್ಲ, ಚುನಾವಣಾ ಪ್ರಕ್ರಿಯೆ ಇದೆಯಲ್ಲ ಅದು ದೀರ್ಘವಾಗಿರಬಾರದು, ತ್ವರಿತವಾಗಿ ಅಂತ ಚುನಾವಣೆ ಪೂರ್ಣಗೊಳಿಸಬೇಕು ಅನ್ನೋದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ನಂತರದಲ್ಲಿ ನೋಡಿ, ಚುನಾವಣೆ ಮುಗಿದರ 1 ತಿಂಗಳೊಳಗಾಗಿ ಅಂತಲ್ಲ ಪಂಚಾಯತ್ ಸದಸ್ಯರು ತಮ್ಮ ಆಸ್ತಿಗಳಿಗೆ ಸಂಬಂಧಿಸಿದ ವಿವರಗಳನ್ನು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತ ನೋಡ್ತೇವೆ, ಓಕೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತಲ್ಲ ಸಲ್ಲಿಸಬೇಕಾಗಿರುವಂಥ ಪ್ರಮುಖವಾದ ಶಿಫಾರಸನ್ನು ನಾವು ಕಾಣ್ತಾ ಇದ್ದೀವಿ. ಇದಕ್ಕೆ ಸಂಬಂಧಿಸಿದಂತೆ ತಪ್ಪು ಮಾಹಿತಿ ನೀಡಿರುವ ದೂರು ಅಥವಾ ಅನುಮಾನ ಬಂದಲ್ಲಿ ಸೂಕ್ತ ತನಿಖೆ ನಡೆಸಬೇಕಾಗುತ್ತೆ. 6 ತಿಂಗಳೊಳಗೆ ಕಾನೂನು ಪ್ರಕ್ರಿಯೆ ಮುಗಿಸಿ ತಪ್ಪಿತಸ್ಥರನ್ನ ಸದಸ್ಯರಿಂದ ವಜಾ ಮಾಡಬೇಕು ಅನ್ನೋಂಥ ಪ್ರಮುಖವಾದ ಶಿಫಾರಸು ಮಾಡಿರೋದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ನೋಡಿ, 8ನೆಯ ಪ್ರಮುಖ ಅಂಶವನ್ನು ನಾವು ನೋಡ್ತಾ ಇದ್ದೀವಿ. ಆತ್ಮೀಯ ಸ್ನೇಹಿತರೆ, ಪಂಚಾಯತ್ ಸದಸ್ಯರು ಪ್ರತಿ ವರ್ಷವೂ ಕೂಡ ಆಸ್ತಿ ವಿವರಗಳನ್ನು ಏನು ಮಾಡಬೇಕು, ಸಲ್ಲಿಸುವುದನ್ನು ಘೋಷಿಸುವುದನ್ನು ಕಡ್ಡಾಯಗೊಳಿಸಬೇಕು ಅನ್ನೋದನ್ನು ಕೂಡ ಇಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಪ್ರತಿ ವರ್ಷವೂ ಕೂಡ ಆ ಒಂದು ಸದಸ್ಯರು ಪಂಚಾಯತ್ ಸದಸ್ಯರು ಅವರ ಆಸ್ತಿ ವಿವರಗಳನ್ನು ನೀಡಬೇಕಾಗಿರೋದನ್ನು ನೋಡ್ತೇವೆ. ಪ್ರಮುಖವಾಗಿ ನೋಡಿ, 9ನೆಯ ಅಂಶ ಹೇಳುತ್ತಾ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಿಗೆ ಯಾವ ಸ್ಥಾನಮಾನಗಳನ್ನು ನೀಡಬೇಕು ಅಂತ ನೋಡಿದಾಗ ಅಂತಲ್ಲ ಮಿನಿಸ್ಟರ್ ಆಫ್ ದ ಸ್ಟೇಟ್ ಅಂದರೆ ರಾಜ್ಯ ಸಚಿವರ ಸ್ಥಾನಮಾನವನ್ನು ಆ ಒಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ನೀಡಬೇಕು ಮತ್ತು ಅವರಿಗೆ ತಮ್ಮ ಅಧೀನ ಅಧಿಕಾರಿಗಳಿಗೆ ಬಗೆಗೆ ಗೌಪ್ಯ ವರದಿಗಳನ್ನು ಬರೆಯುವ ಮತ್ತು ಗೆಜೆಟೆಡ್ ಅಧಿಕಾರಿಗಳ ಕಾರ್ಯನಿರ್ವಹಣಾ ಮೌಲ್ಯಮಾಪನ ಮಾಡುವಂಥ ಅಧಿಕಾರವನ್ನು ಕೂಡ ಆ ಒಂದು ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಿಗೆ ನೀಡಬೇಕು ಅನ್ನೋದನ್ನು ಪ್ರಮುಖವಾದ ಶಿಫಾರಸನ್ನು ಮಾಡಿರೋದನ್ನು ನೋಡ್ತಾ ಇದ್ದೇವೆ. ಇಲ್ಲಿ ನೋಡಿ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ಜಿಲ್ಲಾ ಪಂಚಾಯತ್ ಇದೆಲ್ಲ ಅವರ ಹುದ್ದೆ ಯಾವ ವ್ಯಕ್ತಿಯನ್ನು ಅರ್ಹತೆಯನ್ನು ವಿದ್ಯೆಯನ್ನು ಹೊಂದಿರೋಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕಪ್ಪ ಅಂದ್ರೆ ಅವರು IAS ಅಧಿಕಾರಿಯಾಗಿ ನೇಮಕಗೊಂಡಿರಬೇಕು ಅಂತ. ಆ ಅಧಿಕಾರಿಗಳು ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತಲ್ಲ ಹುದ್ದೆಯನ್ನು ಹೊಂದಿರುವಂಥವ್ರು ಈ ಒಂದು
ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಬೇಕು. ನೋಡಿ, ಜಿಲ್ಲಾ ಯೋಜನೆ ಸಮಿತಿಗಳ ಮಾದರಿಯಲ್ಲಿ ತಾಲೂಕು ಯೋಜನಾ ಸಮಿತಿಗಳನ್ನು ರಚಿಸಬೇಕು ಅಂತ ಇಲ್ಲಿ ಗಮನಿಸ್ತಾ ಇದ್ದೇವೆ. ನಗರಗಳ ಮತ್ತು ಗ್ರಾಮಗಳ ಅಭಿವೃದ್ಧಿಗೆ ಪೂರಕವಾದಂತಹ ಯೋಜನಾ ಮಂಡಳಿಯ ಕೆಲಸಗಳನ್ನು ವಿಕೇಂದ್ರೀಕರಣ ಮಾಡಬೇಕು ಅನ್ನೋದನ್ನು ಇಲ್ಲಿ ತಾವು ಕಾಣ್ತಾ ಇದ್ದೀರಾ. ನಂತರದಲ್ಲಿ 12ನೆಯ ಪ್ರಮುಖವಾದಂಥ ಅಂಶ, ಗ್ರಾಮ ಪಂಚಾಯಿತಿಗಳಿಗೆ ಪ್ರತ್ಯೇಕವಾದಂಥ ನಿರ್ದೇಶನಾಲಯ ಮತ್ತು ಆಯುಕ್ತಾಲಯಗಳನ್ನು ಸ್ಥಾಪಿಸಬೇಕು ಅಂತ ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಗ್ರಾಮ ಸಭೆ, ಮಹಿಳಾ ಗ್ರಾಮ ಸಭೆ, ವಾರ್ಡ್ ಸಭೆ ನಡೆಸುವುದನ್ನು ಮತ್ತು ವಾರ್ಷಿಕ ಲೆಕ್ಕ ಪರಿಶೋಧನೆ ನಡೆಸುವುದನ್ನು ಕಡ್ಡಾಯಗೊಳಿಸಬೇಕು. ಇದನ್ನು ಪಾಲಿಸಿದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನ ವಜಾಗೊಳಿಸಬೇಕು ಅನ್ನೋದಂಥ ಪ್ರಮುಖವಾದಂಥ ಶಿಫಾರಸುಗಳನ್ನು ನೋಡ್ತಾ ಇದ್ದೇವೆ. ಹಾಗೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಏನಿದಾರಲ್ಲ, ಅವರ ಹುದ್ದೆಗೆ ಮುಖ್ಯ ಕಾರ್ಯದರ್ಶಿ ಅನ್ನುವಂಥ ಹುದ್ದೆಯಾಗಿ ಮರುನಾಮಕರಣ ಮಾಡಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಹಾಗಾಗಿ ಈ ಸಮಿತಿಯ ಮೇಲಿನ ಶಿಫಾರಸುಗಳನ್ನು ನಾವು ಗಮನಿಸಿದಾಗ ಗೊತ್ತಾಗುತ್ತೆ, ಈ ರಾಮಕೃಷ್ಣ ಹೆಗಡೆ ಅವರು ಇದ್ರಲ್ಲ, ಆ ಒಂದು ಮಂತ್ರಿಮಂಡಲದಲ್ಲಿ ಗ್ರಾಮೀಣಾಭಿವೃದ್ಧಿಯ ಒಂದು ರಾಜ್ ಸಚಿವರಾದಂಥ ಶ್ರೀಯುತ ಅಬ್ದುಲ್ ನಜೀರ್ ಸಾಬ್ರವರ ಜಾರಿಗೆ ತಂದಂಥ ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಇಲ್ಲಿ ನಾವು ಈ ಒಂದು ಶಿಫಾರಸಿನಲ್ಲಿ ಕಾಣ್ತಾ ಇದ್ದೀವಿ ಆತ್ಮೀಯರೇ. ಹಾಗಾಗಿ ಶ್ರೀಯುತ ರಮೇಶ್ ಕುಮಾರ್ ಅವರ ನೇತೃತ್ವದ ಸಮಿತಿಯ ಮೇಲೆ ಪ್ರಭಾವ ಬೀರಿವೆ ಅಂತ ನಿಸ್ಸಂಶಯವಾಗಿ ನೋಡಬಹುದು ಈ ಎಲ್ಲ ವಿಚಾರಗಳನ್ನು ನೋಡಿದಾಗ. ಹಾಗಾಗಿ ಆತ್ಮೀಯ ಸ್ನೇಹಿತರೆ, ಶಾಸಕರು ತಮ್ಮ ಅಧಿಕಾರವನ್ನು ಕಡಿಮೆ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ, ಕಾರಣವನ್ನು ನೀಡಿ ಪಂಚಾಯಿತಿಗಳಿಗೆ ಹೆಚ್ಚಿನ ಅಧಿಕಾರವನ್ನು ನೀಡೋದಕ್ಕೆ ಹಿಂಜರಿತಾ ಇದ್ದಾರೆ ಅಂತ ನೋಡ್ತಾ ಇದ್ದೀವಿ ಆತ್ಮೀಯ ಸ್ನೇಹಿತರೆ. ಹಾಗಾಗಿ ರಮೇಶ್ ಕುಮಾರ್ ಅವರ ನೇತೃತ್ವದ ಸಮಿತಿ ನೀಡುವ ಶಿಫಾರಸುಗಳನ್ನು ಅದನ್ನು ಕೊಂಚ ಕಡಿಮೆ ಮಾಡಬಹುದು. ರಮೇಶ್ ಕುಮಾರ್ ಅವರ ನೇತೃತ್ವದ ಸಮಿತಿಯ ಪಂಚಾಯತ್ ರಾಜ್ ಸಂಸ್ಥೆಗಳು ಬಲವರ್ಧನೆಗೆ ಪೂರಕವಾದಂಥ ವರದಿಯನ್ನು ನೀಡಿದೆ. ಈ ವರದಿಯಲ್ಲಿ ಅಧಿಕಾರದ ವಿಕೇಂದ್ರೀಕರಣ ದಿಶೆಯಲ್ಲಿ ಅತ್ಯುತ್ತಮವಾದ ಶಿಫಾರಸುಗಳಾಗಿವೆ. ಹಾಗಾಗಿ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಬಗ್ಗೆ ಅತ್ಯಂತ ಪ್ರಮುಖವಾದ ಕೆಲಸ ಮಾಡಿರೋದು ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇದ್ದೇವೆ ರಮೇಶ್ ಕುಮಾರ್ ಅವರ ನೇತೃತ್ವದ ಸಮಿತಿ. ಆತ್ಮೀಯ ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸ್ಟೇಟ್ ಪಾಲಿಸಿ ಪ್ಲಾನಿಂಗ್ ಕಮಿಷನ್ KSPPC ಪುನರಚನೆಯ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ವಿಶೇಷವಾಗಿ ನೋಡಿ, ಕರ್ನಾಟಕ ಸರ್ಕಾರ ಏನಿದೆಯಲ್ಲ, ಇದು ಕರ್ನಾಟಕ ರಾಜ್ಯ ನೀತಿ ಯೋಜನಾ ಆಯೋಗವನ್ನು ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆ ಎಂದು ಮರುನಾಮಕರಣ ಮಾಡಿರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಹಾಗೆ ನೀತಿ ಆಯೋಗ ಏನಿದೆಯಲ್ಲ, ಅದು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಮಾದರಿಯಲ್ಲಿ ಪುನರ್ರಚಿಸಿ 2022 ಆಗಸ್ಟ್ನಲ್ಲಿ ಆ ಆದೇಶವನ್ನು ಹೊರಡಿಸಿರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಆತ್ಮೀಯರೇ. ಹಾಗೆ ವಿಶೇಷವಾಗಿ ನೋಡಿ, ಇಲ್ಲಿ ಕರ್ನಾಟಕ ರಾಜ್ಯದ ಪರಿವರ್ತನಾ ಸಂಸ್ಥೆ ಇದೆಯಲ್ಲ, ಇದರ ಉದ್ದೇಶ ಮತ್ತು ಗುರಿಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ವಾಟ್ ಆರ್ ದ ಪರ್ಪಸಸ್ ಬಗ್ಗೆ ನಾವು ನೋಡ್ತಾ ಹೋದಾಗ, ಒಟ್ಟು ರಾಜ್ಯದ ಆಂತರಿಕ ಉತ್ಪನ್ನ ಏನಿದೆಯಲ್ಲ GSDPಯನ್ನು ಹೆಚ್ಚಿಸೋದು ಮತ್ತು ಅಭಿವೃದ್ಧಿ ಸೂಚ್ಯಂಕದಲ್ಲಿ ಪ್ರಾದೇಶಿಕ ಅಸಮತೋಲನ ಅಂದರೆ ರೀಜನಲ್ ಡಿಸ್ಪ್ಯಾರಿಟಿಯನ್ನು ತಡೆಗಟ್ಟೋದೇನಿದೆಯಲ್ಲ, ಇದು ವಿಶೇಷವಾಗಿ ಈ ಒಂದು ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆಯ ಉದ್ದೇಶ ಮತ್ತು ಗುರಿಗಳಲ್ಲಿ ಒಂದಾಗಿದೆ ಅಂತ ನಾವು ನೋಡ್ತಾ ಇದ್ದೇವೆ. ಆಬ್ಜೆಕ್ಟಿವ್ಸ್ ಆ್ಯಂಡ್ ಪರ್ಪಸಸ್ ಅಂತ ನೋಡ್ತಾ ಇದ್ದೇವೆ. ಇಲ್ಲಿ ನೋಡಿ, 2030 ವೇಳೆಗೆ ಸುಸ್ಥಿರ ಅಭಿವೃದ್ಧಿಯ ಗುರಿ ಅಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆಯಲ್ಲ, ಅದನ್ನು ಸಾಧಿಸೋದು ವಿಶೇಷವಾಗಿ ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆಯ ಗುರಿ ಉದ್ದೇಶಗಳಲ್ಲಿ ಒಂದಾಗಿದೆ ಅಂತ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನೋಡಿ, ಹಾಗಾದರೆ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಅನ್ನೋದು ಯಾವಾಗ ಶುರುವಾಗಿದೆ ಅಂದ್ರೆ 2015ರಲ್ಲಿ ಶುರುವಾಗಿದೆ. 2015ರಿಂದ ಆ ಟಾರ್ಗೆಟ್ ಲಿಮಿಟ್ ಏನಿದೆ ಅಂದ್ರೆ 2030ರವರೆಗೆ. ಹಾಗಾಗಿ ಈ 15 ವರ್ಷಗಳಲ್ಲಿ ಸುಮಾರು 17 ಗುರಿಗಳನ್ನು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಹೊಂದಿದ್ದೇವೆ. ಹಾಗಾಗಿ ಇದನ್ನು ಸಾಧಿಸೋದು ಕೂಡ ನಮ್ಮ ಒಂದು ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆಯ ಗುರಿ ಉದ್ದೇಶಗಳಲ್ಲಿ ಒಂದಾಗಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಈ ಮೂಲಕ ನವ ಕರ್ನಾಟಕದ ಮುನ್ನೋಟ, ವಿಷನ್ ಆಫ್ ನವ ಕರ್ನಾಟಕವನ್ನು ಸಾಕಾರಗೊಳಿಸೋದು ನಮ್ಮ ಒಂದು ಕರ್ನಾಟಕ ರಾಜ್ಯದ ಪರಿವರ್ತನಾ ಸಂಸ್ಥೆಯ ಉದ್ದೇಶಗಳಲ್ಲಿ ಒಂದಾಗಿದೆ ಅಂತ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಕರ್ನಾಟಕ ರಾಜ್ಯದ ಪರಿವರ್ತನಾ ಸಂಸ್ಥೆಯ ರಚನೆ ಮತ್ತು ಸ್ವರೂಪ ಯಾವ ರೀತಿ ಇದೆ ಅಂತ ನಾವು ನೋಡ್ತಾ ಹೋದಾಗ, ಇಲ್ಲಿ ಪ್ರಮುಖವಾಗಿ ನೋಡಿ, ಈ ಪದನಿಮಿತ್ತ ಅಧ್ಯಕ್ಷರು ಎಕ್ಸ್ ಆಫಿಷಿಯೋ ಚೇರ್ಮನ್ ಯಾರಾಗಿರ್ತಾರೆ ಅಂತ ನೋಡಿದಾಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಹೇಳ್ತೇವೆ ನಾವು, ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಈ ಒಂದು
ಸಂಸ್ಥೆಯ ಪದನಿಮಿತ್ತ ಅಧ್ಯಕ್ಷರಾಗಿರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಹಾಗೆ ಉಪಾಧ್ಯಕ್ಷರು ಡೆಪ್ಯೂಟಿ ಚೇರ್ಮನ್ ಇದೆಯಲ್ಲ, ಈ ಒಂದು ಸಂಸ್ಥೆಯ ಉಪಾಧ್ಯಕ್ಷರನ್ನು ರಾಜ್ಯ ಸರ್ಕಾರ ನೇಮಿಸುತ್ತೆ ಅಂತ ನೋಡ್ತಾ ಇದ್ದೇವೆ. ಹಾಗೆ ರಾಜ್ಯದ ಕ್ಯಾಬಿನೆಟ್ ದರ್ಜೆಯ ಸಚಿವರಿಗೆ ಸಮಾನವಾದಂಥ ಸ್ಥಾನಮಾನಗಳನ್ನು ಈ ಒಂದು ಸಂಸ್ಥೆಯಲ್ಲಿ ನೀಡಲಾಗಿರುತ್ತೆ ಅಂತ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಈ ಒಂದು ಸಂಸ್ಥೆಯ ರಚನೆ ಸ್ವರೂಪದಲ್ಲಿ ವಿಶೇಷವಾಗಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಹೇಳ್ತೇವಲ್ಲ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಇವರು ಇಲ್ಲಿ ಯೋಜನೆ ಆಗಿರಬಹುದು, ಪ್ಲಾನಿಂಗ್ ಆಗಿರಬಹುದು, ಕಾರ್ಯಕ್ರಮದ ಒಂದು ಸಂಯೋಜನೆ ಆಗಿರಬಹುದು ಮತ್ತು ಸಾಂಘಿಕ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ರಾಜ್ಯದ ಪರಿವರ್ತನಾ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸೋದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಹಾಗೆ ಇಲ್ಲಿ ಸಲಹೆಗಾರರು, ಅಡ್ವೈಸರ್ಸ್ ಬಗ್ಗೆ ನಾವು ನೋಡ್ತಾ ಹೋದಾಗ ಇದು ಶಿಕ್ಷಣ ಆಗಿರಬಹುದು. ಶಿಕ್ಷಣ ಮೀನ್ಸ್ ಎಜುಕೇಶನ್, ಆರೋಗ್ಯ, ಹೆಲ್ತ್, ಕೃಷಿ, ಅಗ್ರಿಕಲ್ಚರ್, ಕೈಗಾರಿಕೆ, ಇಂಡಸ್ಟ್ರೀಸ್, ಗ್ರಾಮೀಣ ಅಂತ ನೋಡಿದಾಗ ಇಲ್ಲಿ ನಾವು ರೂರಲ್ ಅಂತ ನಾವು ನೋಡ್ತಾ ಇದ್ದೇವೆ. ಮತ್ತು ನಗರಾಭಿವೃದ್ಧಿ ಅಂತ ನಾವು ನೋಡಿದಾಗ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕೌಶಲ್ಯ ಅಭಿವೃದ್ಧಿ, ಸ್ಕಿಲ್ ಡೆವಲಪ್ಮೆಂಟ್, ಹಾಗೆ ಉದ್ಯೋಗ, ಎಂಪ್ಲಾಯ್ಮೆಂಟ್ ಮತ್ತು ಟ್ರೈನಿಂಗ್, ತರಬೇತಿ ಅಂತ ನೋಡ್ತಾ ಇದ್ದೇವೆ. ನೈರ್ಮಲ್ಯ ಅಂತಾರಲ್ಲ, ಸ್ಯಾನಿಟೈಸೇಷನ್ ಬಗ್ಗೆ ನೋಡ್ತಾ ಇದ್ದೇವೆ. ಹಸಿರು ಇಂಧನ, ಆಮೇಲೆ ಗ್ರೀನ್ ಫ್ಯೂಯಲ್ ಬಗ್ಗೆ ನೋಡ್ತಾ ಇದ್ದೀವಿ. ಆರ್ಥಿಕತೆ, ಎಕಾನಮಿ ಮತ್ತು ಹಣಕಾಸು, ಫೈನಾನ್ಸ್, ಈ ಎಲ್ಲ ಅಂಶಗಳಲ್ಲಿ, ಈ ಎಲ್ಲ ಕ್ಷೇತ್ರಗಳಲ್ಲಿ ಪರಿಣಿತರನ್ನ ಸಲಹೆಗಾರನ್ನಾಗಿ ನೇಮಿಸಲಾಗಿರುತ್ತೆ. ಪ್ರಮುಖವಾಗಿ ನೋಡ್ತಾ ಇದ್ದೇವೆ ಶಿಕ್ಷಣ, ಆರೋಗ್ಯ, ಕೃಷಿ, ಕೈಗಾರಿಕೆ, ಗ್ರಾಮೀಣ ಮತ್ತು ನಗರಾಭಿವೃದ್ಧಿ, ವಿಜ್ಞಾನ ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, ಉದ್ಯೋಗ ಮತ್ತು ತರಬೇತಿ, ನೈರ್ಮಲ್ಯ, ಹಸಿರು ಇಂಧನ, ಆರ್ಥಿಕತೆ ಮತ್ತು ಹಣಕಾಸು, ಈ ಎಲ್ಲ ಕ್ಷೇತ್ರಗಳಲ್ಲಿ ವಿಶೇಷವಾದಂತಹ ಒಂದು ಅಭಿವೃದ್ಧಿಯನ್ನು ಕಾಣೋದಕ್ಕೆ ಇಲ್ಲಿ ಸಲಹೆಗಾರರನ್ನ ಸೂಚಿತರನ್ನ ನೋಡ್ತಾ ಇದ್ದೇವೆ ಆತ್ಮೀಯರೇ. ಹಾಗೆ ನೋಡಿ, ವಿಶೇಷ ಆಹ್ವಾನಿತರು ಯಾರು ಈ ಒಂದು ಸಂಸ್ಥೆಗೆ ಅಂತ ನಾವು ನೋಡಿದಾಗ ಇಲ್ಲಿ ನೋಡಿ, ಸ್ಪೆಷಲ್ ಇನ್ವೈಟೀಸ್ ಯಾರಪ್ಪ ಅಂದರೆ ಯೋಜನೆ, ಪ್ಲಾನಿಂಗ್, ಹಣಕಾಸು, ಫೈನಾನ್ಸ್ ಮತ್ತು ಸಮಾಜ ಕಲ್ಯಾಣ, ಸೋಷಿಯಲ್ ವೆಲ್ಫೇರ್ ಅಂತ ನೋಡ್ತಾ ಇದ್ದೇವೆ. ಎಜುಕೇಷನ್, ಶಿಕ್ಷಣ ಅಂತ ನೋಡ್ತಾ ಇದ್ದೇವೆ. ಕೃಷಿ, ಅಗ್ರಿಕಲ್ಚರ್ ಅಂತ ನೋಡ್ತೇವೆ. ಗ್ರಾಮೀಣಾಭಿವೃದ್ಧಿ, ರೂರಲ್ ಡೆವಲಪ್ಮೆಂಟ್ ಅಂತ ನೋಡ್ತಾ ಇದ್ದೇವೆ. ಮತ್ತು ಪಂಚಾಯತ್ ರಾಜ್, ಮಾಹಿತಿ ತಂತ್ರಜ್ಞಾನ, ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ನೋಡ್ತಾ ಇದ್ದೇವೆ. ಮತ್ತು ಜೈವಿಕ ತಂತ್ರಜ್ಞಾನ, ಬಯೋಟೆಕ್ನಾಲಜಿ ಮತ್ತು ನಗರಾಭಿವೃದ್ಧಿ ಅಂತ ನಾವು ನೋಡ್ತಾ ಇದ್ದೇವೆ. ಈ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ವಿಶೇಷ ಆಹ್ವಾನಿತರನ್ನ ಕರೆಯುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ಪಾಲುದಾರ ಸಂಸ್ಥೆಗಳು ಅಂತ ನೋಡ್ತಾ ಇದ್ದೇವೆ, ಅಂದರೆ ಪಾರ್ಟ್ನರ್ ಇನ್ಸ್ಟಿಟ್ಯೂಷನ್ಸ್ ಅಂತ ನೋಡ್ತೇವೆ. ಇಲ್ಲಿ ಕರ್ನಾಟಕ ಸರ್ಕಾರ ಸುಮಾರು 14 ರಾಜ್ಯ ಸರ್ಕಾರದ ಮತ್ತು ರಾಜ್ಯ ಸರ್ಕಾರೇತರ ಸಂಸ್ಥೆಗಳನ್ನು ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆಯ ಪಾಲುದಾರ ಸಂಸ್ಥೆಗಳನ್ನಾಗಿ ನಿರ್ಧಾರ ಕೈಗೊಂಡಿದೆ ಅಂತ ನೋಡ್ತೇವೆ. ಅಂತಹ ಸಂಸ್ಥೆಗಳು ಯಾವುವು ಅಂತ, ಪಾಲುದಾರಿಕೆಯನ್ನು ಪಡೆದಿದ್ದು ಯಾವ ಅಂತ ನಾವು ನೋಡ್ತಾ ಹೋದಾಗ ಇಲ್ಲಿ ಸಾಮಾನ್ಯವಾಗಿ ನೋಡಿ, ಕರ್ನಾಟಕ ಆವಿಷ್ಕಾರ ಪ್ರಾಧಿಕಾರ ಅಂತ ಹೇಳ್ತೇವೆ ನಾವು. ಕರ್ನಾಟಕ ಆವಿಷ್ಕಾರ ಪ್ರಾಧಿಕಾರವನ್ನು ಕರ್ನಾಟಕ ಇನೋವೇಟಿವ್ ಅಥಾರಿಟಿ ಅಂತ ನಾವು ಕರಿತಾ ಇದ್ದೇವೆ. ಆ ನಂತರದಲ್ಲಿ ಎರಡನೇದಾಗಿ ಅಂತಲ್ಲ, ವಿತ್ತ ನೀತಿ ಸಂಸ್ಥೆ, ಫಿಸಿಕಲ್ ಪಾಲಿಸಿ ಇನ್ಸ್ಟಿಟ್ಯೂಟ್ ಅಂತ ನಾವು ಕರಿತಾ ಇದ್ದೇವೆ. ಹಾಗೆ ಪರಿಸರ ನಿರ್ವಹಣೆ ಅಂದರೆ ಎನ್ವಿರಾನ್ಮೆಂಟ್ ಮ್ಯಾನೇಜ್ಮೆಂಟ್ ಅಂತ ನೋಡ್ತಾ ಇದ್ದೀವಿ. ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಏನಿದೆಯಲ್ಲ, ಇದು ಒಂದು ವಿಶೇಷವಾಗಿ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಆಡಳಿತ ತರಬೇತಿ ಸಂಸ್ಥೆ, ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಸೆಂಟರ್ ಅಂತ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಅಬ್ದುಲ್ ನಜೀರ್ ಸಾಬ್ ಅವರ ಈ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಂತ ನೋಡ್ತೇವೆ. ಈ ರೂರಲ್ ಡೆವಲಪ್ಮೆಂಟ್ ಸಂಸ್ಥೆಯನ್ನು ಇದು ಕೂಡ ಇನ್ವಾಲ್ವ್ಮೆಂಟ್ ಆಗಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗೆ ನೋಡಿ, ರಾಜ್ಯ ನಗರಾಭಿವೃದ್ಧಿ ಸಂಸ್ಥೆ, ನ್ಯಾಷನಲ್ ಲಾ ಸ್ಕೂಲ್, ಯೂನಿವರ್ಸಿಟಿ ಆಫ್ ಇಂಡಿಯಾ, ಈ ಎಲ್ಲ ಅಂಶಗಳನ್ನು ಕೂಡ, ಈ ಎಲ್ಲ ಅಧಿಕಾರವನ್ನು ಹೊಂದಿರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ನಂತರದಲ್ಲಿ ನಾವು ನೋಡ್ತಾ ಇದ್ದೇವೆ ಭಾರತೀಯ ವಿಜ್ಞಾನ ಸಂಸ್ಥೆ ಅಂತ ನೋಡ್ತೇವೆ. ಇಲ್ಲಿ ಇಂಡಿಯನ್ ಸೈನ್ಸ್ ಸೆಂಟರ್ ಅಂತ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಸಂಸ್ಥೆ ಅಂದರೆ ಸೋಷಿಯಲ್ ಆ್ಯಂಡ್ ಎಕಾನಾಮಿಕಲ್ ಅಥವಾ ಟ್ರಾನ್ಸ್ಫಾರ್ಮೇಷನ್ ಆರ್ಗನೈಸೇಷನ್ಸ್ ಬಗ್ಗೆ ನೋಡ್ತಾ ಇದ್ದೇವೆ. ಇಲ್ಲಿ ಎರಡನೆಯ ಆಡಳಿತ ಸುಧಾರಣೆ ಅಂತ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಜ್ಞಾನ ಆಯೋಗ, ಹೀಗೆ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಷತ್ತು, ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ನೋಡ್ತಾ ಇದ್ದೇವೆ. ಈ ಎಲ್ಲ ಸಂಸ್ಥೆಗಳು ಕೂಡ ಭಾಗಿಯಾಗಿರೋದನ್ನು ತಾವು ಕಾಣ್ತಾ ಇದ್ದೀರಾ. ನಂತರದಲ್ಲಿ ನೋಡಿ, ಇದರ ಒಂದು ಸದಸ್ಯರು ಯಾರಾಗಿರ್ತಾರೆ ಅಂತ ನಾವು ಸಾಮಾನ್ಯವಾಗಿ ನೋಡ್ತಾ ಹೋದಾಗ ಇಲ್ಲಿ ಮುಖ್ಯ ಕಾರ್ಯದರ್ಶಿ ಅಂತ ನಾವು ನೋಡ್ತಾ ಇದ್ದೇವೆ, ಚೀಫ್ ಸೆಕ್ರೆಟರಿ ಅಂತ ನೋಡ್ತಾ ಇದ್ದೇವೆ. ಅಪರ ಮುಖ್ಯ ಕಾರ್ಯದರ್ಶಿ ಅಂದರೆ ಡೆಪ್ಯೂಟಿ ಚೀಫ್ ಸೆಕ್ರೆಟರಿ ಅಂತ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ಅಭಿವೃದ್ಧಿ ಆಯುಕ್ತರು ಅಂತ, ಡೆವಲಪ್ಮೆಂಟ್ ಕಮಿಷನರ್ ಅಂತ ಹೇಳ್ತಾ ಇದ್ದೇವೆ. ಹಾಗೆ ಯೋಜನೆ ಆಗಿರ್ಬೋದು, ಪ್ಲಾನಿಂಗ್, ಹಣಕಾಸು, ಫಿನಾನ್ಸ್ ಆಗಿರ್ಬೋದು, ಸಮಾಜ ಕಲ್ಯಾಣ, ಸೋಷಿಯಲ್ ವೆಲ್ಫೇರ್ ಆಗಿರ್ಬೋದು, ಶಿಕ್ಷಣ, ಎಜುಕೇಷನ್, ಕೃಷಿ, ಅಗ್ರಿಕಲ್ಚರ್, ಗ್ರಾಮೀಣಾಭಿವೃದ್ಧಿ ಅಂದರೆ ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ಯ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ನಗರಾಭಿವೃದ್ಧಿ, ಈ ಎಲ್ಲರೂ ಕೂಡ ಅಂತಲ್ಲ ಈ ಒಂದು ಸಂಸ್ಥೆಯ ಸದಸ್ಯರು ಅಂದರೆ ಮೆಂಬರ್ ಆಗಿರೋದನ್ನು ಕಾಣ್ತಾ ಇದ್ದೇವೆ ಆತ್ಮೀಯರೇ.
ನಂತರದಲ್ಲಿ ನೋಡಿ, ಈ ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳು ಅಥವಾ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆಯ ಸದಸ್ಯರಾಗಿರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಹೀಗೆ ಇವರೆಲ್ಲರೂ ಕೂಡ ಅಂತಲ್ಲ ಈ ಒಂದು ಸಂಸ್ಥೆಯ ಸದಸ್ಯರಾಗಿ ಕಾರ್ಯನಿರ್ವಹಿಸೋದನ್ನು ನಾವು ಕಾಣ್ತಾ ಇದ್ದೇವೆ. ನೋಡಿ, ಕರ್ನಾಟಕದ ಸರ್ಕಾರದ ಒಂದು ಆದೇಶದ ಪ್ರಕಾರ ಇಲ್ಲಿ ವಿಶೇಷವಾಗಿ ನೋಡಿ ಯೋಜನಾ ಇಲಾಖೆಯ ಜಿಲ್ಲಾ ಯೋಜನಾ ವಿಭಾಗವನ್ನು ನೋಡ್ತಾ ಇದ್ದೇವೆ. ಆನಂತರ ತಾಂತ್ರಿಕ ವಿಭಾಗವನ್ನು ನೋಡ್ತಾ ಇದ್ದೇವೆ, ಕರ್ನಾಟಕ ಮೌಲ್ಯಮಾಪನ ಪ್ರಾಧಿಕಾರವನ್ನು ನೋಡ್ತಾ ಇದ್ದೇವೆ, ಹಾಗೂ ಗ್ರಂಥಾಲಯ, ಲೈಬ್ರರಿ ಮತ್ತು ಪ್ರಚಾರ ವಿಭಾಗಗಳು ಈ ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆಯ ಭಾಗಗಳಾಗಿ ಕೆಲಸ ಮಾಡೋದನ್ನು ನಾವು ಕಾಣ್ತಾ ಇದ್ದೇವೆ ಆತ್ಮೀಯರೇ. ಹಾಗಾಗಿ ನಂತರದಲ್ಲಿ ಈ ಒಂದು ವಿಶೇಷವಾಗಿ ಎಲ್ಲ ಅಂಶಗಳನ್ನು ನಾವು ನೋಡಿದೆವು. ಕೇಂದ್ರದಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಮತ್ತು ರಾಜ್ಯದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡ್ತೇವೆ. ಈ ಒಂದು ಸಾಧನಾ ಅಕಾಡೆಮಿಯಿಂದ ವಿಶೇಷವಾಗಿ ನಾವು ಅಧ್ಯಯನ ಮಾಡ್ತಾ ಇರೋದು ಇಲ್ಲಿ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಸಂವಿಧಾನೇತರ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಈ ಸಂವಿಧಾನ ಸಂಸ್ಥೆಗಳಲ್ಲಿ ವಿಶೇಷವಾಗಿ ಮೊದಲನೇದಾಗಿ NDC, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಬಗ್ಗೆ ನಾವು ರಾಷ್ಟ್ರೀಯ ಅಭಿವೃದ್ಧಿ ಸಂಸ್ಥೆಯ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಈ ಒಂದು ಎರಡನೆಯ ಒಂದು ಸಂಚಿಕೆಯಲ್ಲಿ ನಾವು ನೀತಿ ಆಯೋಗ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಎರಡನೆಯ ಒಂದು ಸಂವಿಧಾನೇತರ ಸಂಸ್ಥೆಯ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ವಿಶೇಷವಾಗಿ ಅದರ ಕೆಲಸ ಕಾರ್ಯಗಳೇನು, ಅದು ಹೇಗೆ ಭಾರತ ದೇಶದ ಅಭಿವೃದ್ಧಿಯಲ್ಲಿ ಒಂದು ವಿಜನರಿಯಾಗಿ ಕೆಲಸ ಮಾಡುತ್ತೆ ಅನ್ನೋ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೇವೆ. ಆತ್ಮೀಯರೇ, ನಾನು ಗುರುದೇವ್ ಬಳಂಡಗಿ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳು.